ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು. ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಟಿಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನೋಟಿಗೆ ಮಾತಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಮಾತಾಡಬಹುದು. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಈ ಕಾರ್ಯಕ್ರಮ ಮುಗ್ದಾದ ನಂತರ ಅಥವಾ ನನಗೆ ಅಪಾಯಿಂಟ್ಮೆಂಟ್ ಬೇಕು ಅಥವಾ ಎಲ್ಲಿ ಸಿಗ್ತೀನಿ, ಯಾವಾಗ ಸಿಗ್ತೀನಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಳ್ಳಕ್ಕೆ ಮತ್ತೆ ಕಾರ್ಯಕ್ರಮ ಮುಗ್ದಾದ ನಂತರ ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ. ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದ್ರೂ ನಿಮ್ಮೊಟ್ಟಿಗೆ ಮಾತಾಡಿ ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡುಹಿಡ್ಕೊಡ್ತಾರೆ ಅಂತ ತಿಳಿಸ್ತಾ, ಇವತ್ತು ನಾನು ನಿಮ್ಗೆ ಸರ್ವೈಕಲ್ ಸ್ಪಾಂಡೋಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಸರ್ವೈಕಲ್ ಸ್ಪಾಂಡೋಸಿಸ್ ಅಂದ್ರೆ ಏನು, ಯಾಕಾಗುತ್ತೆ, ಹೆಂಗಾಗುತ್ತೆ ಅಂತ ಹೇಳಿದ್ರೆ ಈ ಕತ್ತು ನೋವು ಅಂತ ಹೇಳ್ತೀವಿ. ಕತ್ತು ನೋವು ಅಂತ ಹೇಳಿದ್ರೆ ಯೂಶಲಿ ಎಲ್ಲರಿಗೂ ಇವಾಗ ಕಾಮನ್ ಕಾಣಿಸ್ಕೊಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಡೀಟೇಲ್ ಮಾತಾಡೋಣ. ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಯಾವೆಲ್ಲ ಸಮಸ್ಯೆಗಳೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಈ ಏನೋ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ಬರ ಬರೋದು, ಉಳಿತೆಗ್ ಬರೋದು, ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು ಅಥವಾ ತಲೆನೋವು ಬರೋದಾಗ್ತಾ ಇರುತ್ತೆ. ಅದಕ್ಕೆ ನೀವು ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಏನೆಲ್ಲ ಸ್ಕ್ಯಾನ್ ಮಾಡ್ಸಿರ್ತೀರಾ. ಕೆಲವೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಹೋಗಿ ECG TMT ಎಲ್ಲ ಮಾಡ್ಸಿರ್ತೀರಾ. ಹಂಗಾದ್ರು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರ್ತಾ ಇರುತ್ತೆ. ಏನಪ್ಪಾ ಇದು ವಿಚಿತ್ರ ಕಾಯಿಲೆ ಅಂತ ಅಂದ್ಬಿಟ್ಟು ಸೈಕ್ಯಾಟ್ರಿಕ್ ಕೂಡ ಕೆಲವೊಂದ್ಸರಿ ಕಳಿಸ್ಬಿಟ್ಟಿರ್ತಾರೆ. ಅಲ್ಲೂ ಕೂಡ ಮಾತ್ರೆಗಳು ತಗೊಂಡಿರ್ತೀರಾ. ಹಂಗಾದ್ರೂ ವಾಸಿ ಆಗ್ತಾರಲ್ಲ. ಬಟ್ ಆಯುರ್ವೇದದಲ್ಲಿ 1.5 ತಿಂಗಳಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗ್ಬೋದು, ವಾಸಿ ಮಾಡ್ಬೋದು. ಅದರ ಸಮಸ್ಯೆ ಅದ್ರ ನೊಟ್ಟಿಗೆ ಮಾತಾಡ್ಬೋದು. ಕೆಲವೊಂದ್ಸರಿ ವೆರಿಕೋಸ್ ವೇನ್ಸ್ ಇರುತ್ತೆ, ಕೆಲವೊಂದ್ಸರಿ ಗಾಯಗಳಾಗ್ಬಿಟ್ಟಿರುತ್ತೆ. ಆಮೇಲೆ ವೆರಿಕೋಸ್ ವೇನ್ಸ್ ಆಗ್ಬಿಟ್ಟು ಕಾಲೆಲ್ಲ ಊತ ಬರೋದು ಅಥವಾ ಕಾಲೆಲ್ಲ ರಕ್ತನಾಳಗಳು ಉಬ್ಬಿರೋದು ಅಥವಾ ಕೆಂಪುಗಾಗಿರೋದು ಅಥವಾ ಕಪ್ಪುಗಿರ್ತಕ್ಕಂಥ ರಕ್ತನಾಳಗಳಾಗಿರ್ಬೋದು. ಆತರ ಏನಾದ್ರು ಸಮಸ್ಯೆ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಆಪರೇಷನ್ ಅವಶ್ಯಕತೆ ಎಲ್ಲ ನೊಟ್ಟಿಗೆ ಮಾತಾಡ್ಬೋದು. ಜೊತೆಗೆ ಮಂಡಿ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು ಅಂದಿರ್ತಾರೆ. ಆತರ ಏನಾದ್ರು ಸಮಸ್ಯೆ ನೊಟ್ಟಿಗೆ ಮಾತಾಡ್ಬೋದು. ಜೊತೆಗೆ ಪೆರಿಫೆರಲ್ ನ್ಯೂರೋಪತಿ ಅಂತ ಇರುತ್ತೆ, ಅಂದ್ರೆ ಹೆಂಗಾಲೆಲ್ಲ ಉರಿತಾ ಇರುತ್ತೆ, ನಿದ್ದೆ ಬರ್ತಾ ಇರಲ್ಲ. ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಪಾರ್ಕಿನ್ಸನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಆತರ ಏನಾದ್ರು ಸಮಸ್ಯೆ ಇದ್ರೂ ನೊಟ್ಟಿಗೆ ಮಾತಾಡ್ಬೋದು. ಕೆಲವೊಂದ್ಸರಿ ಸಿಂಡೋಪಾ ಮಾತ್ರೆಗಳು ಲೈಫ್ ಟೈಮ್ ತಗೋಬೇಕು ಅಂದಿರ್ತಾರೆ. ಆದ್ರೆ ಅದರಿಂದ ಇನ್ನೂ ಏನೋ ಸಮಸ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಹೊರತು ಪರಿಹಾರ ಮಾತ್ರ ಕಂಡಿಡಕ್ ಆಗ್ತಾ ಇರಲ್ಲ. ಆತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಮಾತಾಡ್ಬೋದು. ಜೊತೆಗೆ ಕಾಲ್ಬಡ ಸ್ಟೋನ್ಸ್ ಆಗಿರುತ್ತೆ. ಆಮೇಲೆ ಹಿಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ, ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಅದಕ್ಕೆ ಆಪರೇಷನ್ ಬೇಕು ಅಂತಾರೆ. ಯಾವ್ದೇ ಕಾರಣಕ್ಕೂ ಗಾಲ್ಬಡ ತಗ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಗಾಲ್ಬಡ ತಗಸ್ತಾದ್ಮೇಲೆ ತುಂಬಾ ಜನ ಸಫರ್ ಆಗಿರೋರು ನೋಡಿರ್ತೀವಿ. ಜೀರ್ಣಕ್ರಿಯೆ ಆಗಿರಲ್ಲ, ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಸಡನ್ ಆಗಿ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಎದ್ರುಕೊಂಡು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆತರ ಸಫರ್ ಆಗೋದು ಬೇಕಾಗಿಲ್ಲ. ಜೊತೆಗೆ ಏನೋ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ, ಟಾನ್ಸಿಲೈಟಿಸ್ ಆಗಿರುತ್ತೆ, ಅಸ್ತಮಾ ಆಗಿರುತ್ತೆ, ಶೀಲನೆಗಡಿ ಜಾಸ್ತಿ ಆಗಿರುತ್ತೆ. ಆತರ ಸಮಸ್ಯೆ ಇದ್ರು ಮೂಲವ್ಯಾಧಿ ಸಮಸ್ಯೆ ಆಗಿರುತ್ತೆ. ಮೂಲವ್ಯಾಧಿ ಇದ್ದಾಗ ಕೆಲವೊಂದ್ಸರಿ ಆಪರೇಷನ್ ಮಾಡಿಸ್ಕೊಳಕ್ ನಿಮ್ಗೆ ಇಷ್ಟ ಇರಲ್ಲ. ಆದ್ರೆ ಪದೇ ಪದೇ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಅದಕ್ಕೂ ಆಪರೇಷನ್ ಬೇಕಾಗಿಲ್ಲ. ಜೊತೆಗೆ ಮೈಗ್ರೇನ್ ಹೆಡ್ಏಕ್ ಆಗಿರ್ಬೋದು. ಆಮೇಲೆ ಚರ್ಮದ ಕಾಯಿಲೆಗಳಲ್ಲಿ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಉಳ್ಕಡ್ಡೆ ಆಗಿರ್ಬೋದು, ಅಲರ್ಜಿಕ್ ಆಗಿರ್ಬೋದು. ಮತ್ತೆ ಮಕ್ಕಳಾಗ್ತಾ ಇರಲ್ಲ. ಜೊತೆಗೆ ಏನೋ ಮುಟ್ಟಲ್ ಸಮಸ್ಯೆ ಇರುತ್ತೆ. ಕೆಲವೊಂದ್ಸರಿ ಬಿಳಿ ಮುಟ್ಟು ಹೋಗುತ್ತೆ, ಕೆಂಪು ಮುಟ್ಟು ಹೋಗಿರ್ಬೋದು, PCOD ಸಮಸ್ಯೆ. ಈ ರೀತಿ ಹಲವಾರು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ನೀವು ಕೂಡ ನೊಟ್ಟಿಗೆ ಮಾತಾಡ್ಬೋದು. ಯಾವ್ದೇ ತರ ಸಮಸ್ಯೆ ಇದ್ರು ಹಂಚ್ಕೋಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮ ಮುಗ್ದಾದ ನಂತರ ಅಥವಾ ಅಪಾಯಿಂಟ್ಮೆಂಟ್ ತಗೊಳಕ್ಕೆ, ನನ್ನೊಟ್ಟಿಗೆ ಮಾತಾಡಕ್ಕೆ ಅಥವಾ ಅಸಿಸ್ಟೆಂಟ್ ಒಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಒಬ್ರು ಕಾಲರ್ ತುಂಬಾ ಹೊತ್ತಿಂದ ವೈಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಯ ಕೊಡೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಮಾ, ಹೇಳಿ ಏನ್ ಸಮಸ್ಯೆ ಇದೆ? ಸರ್, ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು. ಹೌದಮ್ಮ. ಅರ್ಧ ತಲೆನೋವು ಬರುತ್ತಾ, ಫುಲ್ ತಲೆನೋವು ಬರುತ್ತಮ್ಮ? ಅರ್ಧ ತಲೆನೋವು, ಮುಂದೆಗಡೆ ಮಾತ್ರ ತಲೆನೋವು. ಓಕೆ. ಕಣ್ಣೆಲ್ಲ ಬಿಟ್ಟು ಮನೆಗಳಿದ್ರೆ ಪರವಾಗಿಲ್ಲ. ಎಲ್ಲ ದಾಸ್ಪೇಟೆ ಎಲ್ಲ ಊರು, ತುಮಕೂರು, ಗುಬ್ಬಿ ಆತರ ಎಲ್ಲ ಹೋದ್ರೆ ಕಣ್ಣು ಪೂರ್ತಿ ತಲೆನೋವು. ಅಮ್ಮ, ಅದಕ್ಕೆ ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ. ಮೈಗ್ರೇನ್ ಹೆಡ್ಏಕ್ ಅಂತ ಹೇಳಿದ್ರೆ ಬ್ರೈನಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿರುತ್ತಲ್ಲಮ್ಮ, ಅಲ್ಲಿ ಒಂದು ಕೆಮಿಕಲ್ ಸೆಕ್ರೇಷನ್ಸ್ ಆಗುತ್ತೆ. ಆ ಕೆಮಿಕಲ್ ಸೆಕ್ರೇಷನ್ಸ್ ಆಗ್ಬಿಟ್ಟು ಊತ ಬಂದು ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೇನು ಗಾಬರಿ ಮಾಡ್ಕೋಬೇಡಿಮ್ಮ. ಅದಕ್ಕೆ ಏನೋ ತುಂಬಾ ವರ್ಷಗಳಿಂದ ಸಫರ್ ಆಗ್ತಾ ಇರ್ತೀರಾ, ಇಂಗ್ಲಿಷ್ ಮೆಡಿಸಿನ್ ತಗೊಂಡಿರ್ತೀರಾ, ಅಂದ್ರೂ ಕೂಡ ವಾಸಿ ಆಗ್ತಾ ಇರಲ್ಲ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ
ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಅವಿಪತಿಕರ ಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಾಕ್ಷಾರ ಮತ್ತೆ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ವೇನ್ಸ್ ಏನ್ ದಪ್ಪ ಆಗಿರುತ್ತಲ್ಲ, ಅಂದ್ರೆ ಊತ ಬಂದಿರುತ್ತಲ್ಲ, ಅದೆಲ್ಲ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಇವತ್ತು ನೀವು ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಬೆಂಗಳೂರು ಹತ್ರ ಆಗುತ್ತೆ. ಆ ಬೆಂಗಳೂರು ಸುತ್ತಮುತ್ತ ಯಾರಲ್ಲ ಅದಿರಲ್ವಾ, ಗುರುವಾರ ಅಂದ್ರೆ ಇವತ್ತು ಮತ್ತೆ ಈ ಬರೋ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಬೆಂಗಳೂರಲ್ಲೇ ಸಿಗ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಅಥವಾ ನಿಮಗೆ ಬೆಂಗಳೂರಿಗೆ ಬರಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಜಗಳೂರು ಕೂಡ ನಮ್ಗೆ ಹತ್ರ ಆಗುತ್ತೆ, ಚಿತ್ರದುರ್ಗ ಹತ್ರ ಜಗಳೂರು, ನೀವು ಅಲ್ಲಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ನೀವು ಕೆಳಗಡೆ ನಂಬರ್ ಬರ್ತಾ ಇದ್ದಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಾನು ಯಾವಾಗ ಸಿಗ್ತೀನಿ, ಅಡ್ರೆಸ್ ಕೇಳೋಕೆ ಎಲ್ಲದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ ಏನ್ ಸಮಸ್ಯೆ ಇದೆ? ಸರ್, ನಮ್ ತಾಯಿಯವರು ನಿಮ್ ಹತ್ರ ಬಂದಿದ್ರು ವಿರೇಚನ ಟ್ರೀಟ್ಮೆಂಟ್ ಗೆ ಅಂತ. ಅಮ್ಮ ಹೇಳಿಮ್ಮ. ಸರ್, ಅವರು ವಿರೇಚನ ತಗೊಂಡು ತುಂಬಾ ಒಂದು 7-8 ತಿಂಗಳಾಯ್ತು ಸರ್. ಅದನ್ನ ಅವರು ಕೆಲವೊಂದು ಕಾರಣಗಳಿಂದ ತಗೊಂಡು ಹಂಗೆ ಇಟ್ಟಿದ್ರು. ಅದು ಇವಾಗ ತಗೋಬೋದಾ ಸರ್? ಯಾವ್ದು ಓಪನ್ ಮಾಡಿಲ್ಲ. 100% ತಗೋಬಹುದಮ್ಮ, ಏನು ಏನು ಅಂದ್ರೆ ಇವಾಗ ಏನ್ ಮೆಡಿಸಿನ್ಸ್ ಇದೆಯಲ್ಲ ಅದು ಕಂಟಿನ್ಯೂ ಮಾಡಿ. ವಿರೇಚನ ಟ್ರೀಟ್ಮೆಂಟ್ ಒಂದ್ಸರಿ ಮಾಡಿದ್ರೆ ಅದು 3 ವರ್ಷವರೆಗೂ ನಿಮಗೆ ಅದ್ರದ್ದು ಏನೋ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಏನು ಗಾಬರಿ ಬೇಕಾಗಿಲ್ಲ. ಇವಾಗ ಏನೇನ್ ಮೆಡಿಸಿನ್ಸ್ ಇದೆಯಲ್ಲಮ್ಮ ಅವನ್ನೆಲ್ಲವನ್ನು ನಿಮಗೆ ಮೇಲ್ಗಡೆ ಬರ್ಕೊಟ್ಟಿರ್ತೀನಿ, ಅವನ್ನೆಲ್ಲ ನೋಡ್ಕೊಂಡು ಕರೆಕ್ಟ್ ಫಾಲೋ ಅಪ್ ಮಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಇವತ್ತು ನಾನು ನಿಮ್ಗೆ ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಬಲ್ ಬಗ್ಗೆ ಮಾತಾಡ್ತೀನಿ ಅಂತ. ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕತ್ತಲ್ಲಿ ಇರ್ತಕ್ಕಂಥ ಏನೋ ಡಿಸ್ಕ್ ಇರುತ್ತಲ್ಲ, ಆ ಡಿಸ್ಕ್ ಗಳಲ್ಲಿ ಒಂದು ಡಿಸ್ಕ್ ಇನ್ನೊಂದು ಡಿಸ್ಕ್ ಜೋಡಣೆ ಆಗಿರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ. ಅದು ಹೊರಗಡೆ ಬಂದ್ಬಿಟ್ಟು ನರ್ವ್ನ ಪ್ರೆಸ್ ಮಾಡ್ತಾ ಇರುತ್ತೆ. ಯಾವಾಗ ನರ್ವ್ ಪ್ರೆಸ್ ಮಾಡುತ್ತಲ್ಲ ಅವಾಗ ಕೈ ಕಾಲೆಲ್ಲ ಜುಮ್ ಜುಮ್ ಅನ್ನೋದು, ಅಥವಾ ಕೈಗೆ ಏನೋ ಒಂಥರ ಎಳ್ದಂಗ್ ಆಗೋದು, ಜಗ್ದಂಗ್ ಆಗೋದು ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಈ ಅದು ಫ್ರೋಸನ್ ಶೋಲ್ಡರ್ ಅಂತ ಆಗುತ್ತೆ. ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರೆ ಕೈ ಎತ್ತಕ್ಕಾಗಲ್ಲ, ಆಮೇಲೆ ತಲೆ ಬಾಚಕ್ಕಾಗಲ್ಲ, ಆಮೇಲೆ ಕೆಲವೊಂದ್ಸರಿ ಏನೋ ಈ ಒಂಥರ ಹೆಂಗೆ ಅಂತ ಹೇಳಿದ್ರೆ ನಾವು ತುಂಬಾ ಕೈ ನೋವು ಬರ್ತಾ ಇರುತ್ತೆ, ಒಂಥರ ಏನೋ ಒಂದ್ ಗುಂಡಿ ಕೂಡ ಹಾಕಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಕೆಲವೊಂದ್ಸರಿ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಟೆನ್ನಿಸ್ ಎಲ್ಬೋ ಅಂದ್ರೆ ಒಂಥರ ಏನೋ ತುಂಬಾ ಕೈ ನೋವು ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಈಸಿಯಾಗಿ ಗೊತ್ತಾಗುತ್ತೆ, ಅರ್ಧ ಏನೋ 2-3 ಬೆರಳುಗಳು ಮಾತ್ರ ಜುಮ್ ಜುಮ್ ಅಂತ ಇರೋದು, ಆಮೇಲೆ ಒಂಥರ ಏನೋ ಮಿಡ್ಲ್ ಒಂಥರ ಮರ್ಚಕ್ಕಾಗಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಆಗೋದು ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಅಪಬಾಹುಕ ಅಂತ ಹೇಳ್ತೀವಿ. ಈ ರೀತಿ ಸಮಸ್ಯೆ ಇರುವಾಗ ನೀವು ಖಂಡಿತವಾಗ್ಲೂ ತುಂಬಾ ಸಫರ್ ಆಗ್ತಾ ಇರ್ತೀರಾ, ನೋವು ಆಗ್ತಾ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಏನೋ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಈ ರೀತಿ ಆಪರೇಷನ್ ಮಾಡಿದ್ರು ಕೂಡ ವಾಸಿ ಆಗ್ತಾ ಇರಲ್ಲ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಎಕ್ಸ್ರೇ ಮಾಡ್ಸಿರ್ತೀರಾ, MRI CT ಸ್ಕ್ಯಾನ್ ಮಾಡ್ಸಿರ್ತೀರಾ, ಹಂಗಾದ್ರೂ ಕೂಡ ಅದರಲ್ಲಿ ಬಲ್ಜ್ ಅಂತ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಏನೆಲ್ಲ ಫಿಸಿಯೋಥೆರಪಿ ಏನೆಲ್ಲ ಮಾಡಿಸ್ಕೊಂಡ್ರು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತೆ, ಅಥವಾ ಏನೂ ಕಮ್ಮಿ ಆಗಿರಲ್ಲ. ಆಮೇಲೆ ಮತ್ತೆ ರಿಯಕರ್ ಹಾಕೋದು ಆ ತರ ಆಗ್ತಾ ಇರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ಹಂಚ್ಕೋಬಹುದು. ಚಿಕಿತ್ಸಾ ಪಾರ್ಟ್ ಬಂದಾಗ ಅದ್ರ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ. ಓಕೆ, ಮತ್ತೆ ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನೋಡಿ, ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಇರ್ತೀನಿ. ಮತ್ತೆ ನಾಳೆ ಮೈಸೂರಲ್ಲಿ ಇರ್ತೀನಿ. ನಾಡಿದ್ದು ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಬ್ರಾಂಚ್ ಅಲ್ಲಿ ಇರ್ತೀನಿ. ನೀವು ಅಲ್ಲಿ ಬಂದು ಕೂಡ ನೇರವಾಗಿ ಭೇಟಿ ಆಗ್ಬೋದು. ನಿಮ್ದು ಅದೇ ತರ ಸಮಸ್ಯೆ ಇದ್ರು ಹಂಚ್ಕೋಬಹುದು. ಮುಂದಿನ ವಾರ ಅಂದ್ರೆ 19ನೇ ತಾರೀಕು ಹಾಸನಲ್ಲಿ ಇರ್ತೀನಿ. ಅದ್ರ ಮುಂದಿನ ವಾರ ಮತ್ತೆ 5ನೇ ಅಂದ್ರೆ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದಿನೆಲ್ಲ ಜಗಳೂರಲ್ಲ ಇರ್ತೀನಿ. ನಿಮ್ಗೆ ಯಾವುದೇ ತರ ಸಮಸ್ಯೆ ಇದ್ರು ನೇರವಾಗಿ ಬಂದು ಭೇಟಿ ಆಗ್ಬೋದು. ಕೆಳಗಡೆ ನಂಬರ್ ಬರ್ತಿದಿಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಸರ್, ನನಗೆ ಮೊನ್ನೆ ಈಗ ಆಪರೇಷನ್ ಆಗಿದೆ ಸರ್. 15 ದಿನ ಆಯ್ತು. ಏನ್ ಆಪರೇಷನ್ ಆಯ್ತಮ್ಮ? ಸರ್, ಗಡ್ಡೆ ಇತ್ತು ಅಂತ ಹೇಳಿದ್ರಿ ಸರ್ ಹೊಟ್ಟೆಯಲ್ಲಿ. ಓಕೆ. ಈಗ 15 ದಿನ ಆಯ್ತು ಸರ್ ಮಾಡಿಸ್ಕೊಂಡು. ಗ್ಯಾಸ್ಟ್ರಿಕ್ ಆಗಕತ್ತೈತೆ ಸರ್ ಇತ್ತೀಚೆಗೆ. ಓಕೆ ಅಮ್ಮ, ಯಾವ್ರಿಂದ ಮಾತಾಡ್ತಾ ಇದೀರಾ ನೀವು? ಸರ್, ನಾವು ಗಂಗಾವತಿಯಿಂದ ಸರ್.
ಓಕೆ, ಇವಾಗ ಏನಾಗುತ್ತಂದ್ರೆ ಇದು ಆಪರೇಷನ್ ಎಲ್ಲ ಆದ್ಮೇಲೆ ಸಿಕ್ಕಾಬಟ್ಟೆ ಮಾತ್ರೆಗಳು ಕೊಡೋದು, ಆಮೇಲೆ ಆಬ್ವಿಯಸ್ಲಿ ಕೆಲವೊಂದು ಇಂಜೆಕ್ಷನ್ಸ್ ಮಾಡೋದು ಆತರ ಮಾಡಿರ್ತಾರಲ್ಮ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಇನ್ನೊಂದು 15 ದಿವಸ ಟೈಮ್ ತಗೊಳ್ಳಿ. 15 ದಿವಸ ಆದ್ಮೇಲೆ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಆಬ್ವಿಯಸ್ಲಿ ಎಷ್ಟೊಂದು ಕೆಮಿಕಲೈಸ್ಡ್ ಫುಡ್ ತಿಂದಿರ್ತೀರಾ ಅಥವಾ ಎಷ್ಟೊಂದು ಕೆಮಿಕಲೈಸ್ಡ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿರ್ತೀರಾ, ಅದ್ರಲ್ಲಿ ಬಾಡಿ ಒಳಗೆಲ್ಲ ಟಾಕ್ಸಿನ್ಸ್ ಅದ್ರ ಕುತ್ಕೊಂಡೇ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಅದಕ್ಕೆ ಹೇಳ್ತಾ ಇರೋದು, ವರ್ಷಕ್ಕೊಂದ್ಸರಿನೋ ಅಥವಾ ಒಂದ್ 3 ವರ್ಷಕ್ಕೊಂದ್ಸರಿನಾದ್ರೂ ಈ ವಿರೇಚನ ಟ್ರೀಟ್ಮೆಂಟ್ ಮಾಡ್ತಾ ಬನ್ನಿ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗ್ಬಿಟ್ಟು ಬಾಡಿ ಫುಲ್ ಶುದ್ಧಿ ಆಗುತ್ತೆ. ಡಿಸೀಸ್ ಯಾವುದೇ ತರ ಕಾಯಿಲೆಗಳು ಬರ್ಲಿಲ್ದಂಗೂ ನೋಡ್ಕೊಳ್ಳುತ್ತೆ. ಜೊತೆಗೆ ಕಾಯಿಲೆಗಳು ಇದ್ರೂ ಕೂಡ ವಾಸಿ ಆಗುತ್ತೆ, ಮತ್ತೆ ಇರೋ ಕಾಯಿಲೆಗಳನ್ನು ಕೂಡ ಹೊರಗಡೆ ಹಾಕತ್ತೆ ಅಂತ ತಿಳಿಸ್ತಾ, ಹಂಗಾದ್ರೆ ವಿರೇಚನ ಟ್ರೀಟ್ಮೆಂಟ್ ಅಂದ್ರೆ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಬಂದಲ್ವಾ, ಅದಕ್ಕೆ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇತ್ತು ಖಂಡಿತವಾಗ್ಲು. ಆದ್ರೆ ಇವಾಗೆಲ್ಲದನ್ನು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಏನು ಇಲ್ಲ. ಅದು ಮೆಡಿಸಿನ್ಸ್ ಎಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರುತ್ತೆ, ನೀವು ಮನೇಲೆ ಮಾಡ್ಕೋಬಹುದು. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, 1, 2, 3, 4 ಅಂತ ಈ ತರ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಕರಗಿಸ್ಕೊಳ್ತೀರಾ, ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಆ ಗುರುತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7ನೇ ದಿವಸ ಇದರಲ್ಲೊಂದು ಆಯಿಲ್ ಇರುತ್ತೆ. ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡ್ಬೇಕು, ಬಿಸಿಲಲ್ಲಿ ಅಡ್ಡಾಡ್ಬೇಕು. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರ್ ಇಟ್ಬಿಟ್ಟು ಒಂದ್ರ ಗೊಚ್ಕೊಂಡು ಕೂತ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಳಕ್ ಬರುತ್ತೆ. ಲಾಸ್ಟ್ನೇ ದಿವಸ ಅಂದ್ರೆ 8ನೇ ದಿವಸ 1-2 ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರಬೇಕು. ಅವಾಗ ಲೂಸ್ ಮೋಷನ್ ಆಗುತ್ತೆ. 5 ಸರಿ, 10 ಸರಿ, 15 ಸರಿ, 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಸರಿ ಆದ್ರೂ ಒಳ್ಳೇದೇ. ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ ದೋಷಗಳೆಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಆ ತರ ಟ್ರೀಟ್ಮೆಂಟ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಲ್ಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಾನು ಶ್ರೀಧರ್ ಅಂತ ಸರ್. ಹೇಳಿ ಸರ್. ನಂಗೆ ರಾತ್ರಿ 10:30 ಹಂಗೆ ತಿಂದ್ರೆ ಮತ್ತೆ ನನಗೆ 2:30 ಮತ್ತೆ ಹೊಟ್ಟೆ ಸಿಗ್ತಲ್ಲ ಸರ್. ಇನ್ನೊಂದ್ಸರಿ ಹೇಳಿ. ರಾತ್ರಿ 10:30 ಒಂದ್ಸರಿ ತಿಂದ್ರೆ 10 ಗಂಟೆ 10 11 ಗಂಟೆ ನಾನು ಊಟ ಮಾಡಿದ್ರು. ಓಕೆ. ನನಗೆ 2 ಗಂಟೆ 2:30 3 ಗಂಟೆ ಹೊಟ್ಟೆ ಸಿಗ್ತಲ್ಲ ಸರ್. ಮತ್ತೆ ಆಗುತ್ತೆ. ಶುಗರ್ ಏನಾದ್ರು ಇದೆಯಾ ನಿಮ್ಗೆ? ಶುಗರ್ ಇಲ್ಲ ಸರ್. ಇಲ್ಲ ಅಲ್ವಾ? ಅದಕ್ಕೆ ಏನೋ ಭಸ್ಮಕ ರೋಗ ಅಂತ ಕರಿತೀವಿ. ಅಂದ್ರೆ ಭಸ್ಮಕ ರೋಗ ಅಂತ ಹೇಳಿದ್ರೆ ಅವ್ರಿಗೆ ಡೈಜೆಷನ್ ಪವರ್ ತುಂಬಾ ಜಾಸ್ತಿ ಇರುತ್ತೆ. ಅದು ಒಂದ್ ಕಡೆಯಿಂದ ಒಳ್ಳೇದೆ, ಬಟ್ ಅದೇ ಅತಿ ಆಯ್ತು ಅಂತಂದಾಗ ಬೇರೆ ತರ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ನೀವು ಯೂಶಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ಸಮಸ್ಯೆ ಇರುವಾಗ ಅಲ್ಲಿ ಪಿತ್ತ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಪಿತ್ತ ಜಾಸ್ತಿ ಆಗುತ್ತೆ ಅಲ್ಲಿ ಡೈಜೆಷನ್ ಜ್ಯೂಸ್ ಜಾಸ್ತಿ ಸೆಕ್ರೇಷನ್ಸ್ ಆಗುತ್ತೆ. ಅದಕ್ಕೆ ಅಗ್ನಿ ಅಂತ ಹೇಳ್ತೀವಿ. ಅದು ಜಾಸ್ತಿ ಆಗೋದ್ರಿಂದ ನಿಮಗೆ ಈ ರೀತಿ ಏನೋ ಯಾವಾಗ್ಲೂ ಹೊಟ್ಟೆ ಇಶ್ಯೂ ಆಗ್ತಾ ಇರುತ್ತೆ, ಯಾವಾಗ್ಲೂ ತಿನ್ಬೇಕು ಅನ್ಸ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅವಿಪತ್ತಿಕರ ಚೂರ್ಣ, ಮಧು ಎಷ್ಟಿತ ಇಲ್ಲ, ಮತ್ತೆ ಕಂಕನವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ಹಾರ್ಡ್ಲಿ 1 ಮಂತ್ ತಗೊಳ್ಳೋದ್ರಿಂದನೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಜೊತೆಗೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಈ ಹಾರ್ಡ್ ಫುಡ್ ಜಾಸ್ತಿ ತಿನ್ಬೇಕು. ಹಾರ್ಡ್ ಫುಡ್ ಅಂದ್ರೆ ಮುದ್ದೆ, ರೊಟ್ಟಿ, ಚಪಾತಿ, ಆಮೇಲೆ ಸಾಮೆ, ನವಣೆ, ಆತರ ಮಿಲ್ಲೆಟ್ಸ್ ಗಳೆಲ್ಲ ಇರುತ್ತಲ್ಲ, ಅದನ್ನ ಜಾಸ್ತಿ ತಿಂತಾ ಬನ್ನಿ. ಜೊತೆಗೆ ನೀರ್ನ ಜಾಸ್ತಿ ಕುಡಿತಾ ಬನ್ನಿ. ಅವಾಗ ನಿಮಗೆ ಖಂಡಿತವಾಗ್ಲೂ ಈ ರೀತಿ ಹೊಟ್ಟೆ ಹಸಿವು ಆಗೋದನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು. ಜೊತೆಗೆ ಏನಾದ್ರೂ ನಿಮ್ಗೆ ಶುಗರ್ ಇದೆಯಾ ಅಂತ ಒಂದ್ಸರಿ ಟೆಸ್ಟ್ ಮಾಡಿಸಿ. ಶುಗರ್ ಇದ್ದಾಗ್ಲೂ ಈ ರೀತಿ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಹಂಗಾಗಿ ಏನೋ ನಾನು ಇಷ್ಟು ಹೇಳ್ದಂಗೆ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ನಮ್ದು ಮದಾರಿ 20 ವರ್ಷ ಅದನ್ರಿ ಸರ್. ಓಕೆ. ಅಮ್ಮ ಸ್ವಲ್ಪ ಡಿಪ್ರೆಷನ್ ಮಾಡ್ಕೊಂಡಿದ್ದಾರೆ ಸರ್. ಇನ್ನೊಂದ್ಸರಿ ಹೇಳಿ. ಡಿಪ್ರೆಷನ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಗ್ತಾ ಇಲ್ಲಮ್ಮ, ಜೋರಾಗಿ ಮಾತಾಡಿ. ಡಿಪ್ರೆಷನ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ನಿಮ್ ಮಗ 20 ವರ್ಷ ಇದ್ದಾನೆ, ಅವ್ನಿಗೆ ಡಿಪ್ರೆಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಆಗಿತ್ರಿ, ಮಾನಸಿಕ ಆಸ್ಪತ್ರೆಗೆ ತೋರಿಸಿದಿರಿ ಸರ್. ಓಕೆ. ಹಿಂಗ ಅವ ಏನಂತಿದ್ದಾರಿ, ಇವು ಗಂಡ್ಮಕ್ಳು 2 ಗೋಲಿ ಇರ್ತಾವ್ರಿ ಸರ್, ನನ್ಗೆ ಒಂದೇ ಐತಿ ಅಂತ ಹೇಳ್ರಿ ಸ್ವಲ್ಪ ಇದು ಮಾಡ್ಕೊಂತಿದ್ದಾರೆ, ಡಿಪ್ರೆಷನ್ ಮಾಡ್ಕೊಂಡಿದ್ದಾರೆ. ಓಕೆ
ಓಕೆ ಅಮ್ಮ ನೋಡಿ, ಇವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ತುಂಬಾ ತರ ಈ ತರ ಬೇರೆ ಬೇರೆ ಸಮಸ್ಯೆಗಳಿಂದ ಇವ್ರು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಇವ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಇವಾಗ ಲೈಂಗಿಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಕೆಲವೊಂದ್ಸರಿ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಬೇರೆ ತರನೇ ಏನೋ ಲೈಂಗಿಕ ಒಳಗಾಗ್ಬಿಟ್ಟಿರ್ತಾರೆ. ಇದರಿಂದನೂ ಕೂಡ ಈ ರೀತಿ ಸಮಸ್ಯೆಗಳಾಗುತ್ತೆ. ಅದೇನು ತಪ್ಪಲ್ಲ, ಆದ್ರೆ ಇವ್ರುಗಳಿಗೆ ತಪ್ಪು ಅಂತ ಅನ್ಕೊಂಡು ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಏನು ಟೆನ್ಷನ್ ಮಾಡ್ಕೋಬೇಡಿಮ್ಮ, ಒಂದ್ಸರಿ ಕೆಳಗಡೆ ನಂಬರ್ ಬರ್ತಾ ಇದಿಲ್ಲ, ಆ ನಂಬರಿಗೆ ಫೋನ್ ಮಾಡಿಸಿ ನಾನೇ ಮಾತಾಡ್ತೀನಿ. ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಕೇಳ್ಬಿಟ್ಟು ಅದಕ್ಕೆ ಟ್ರೀಟ್ ಮಾಡ್ಬೋದು. ಗಾಬರಿ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವೊಂದ್ಸರಿ ಕೆಲವೊಂದ್ ಟಿಪ್ಸ್ ಇರುತ್ತಷ್ಟೇ, ಅದನ್ನಷ್ಟೇ ಫಾಲೋ ಅಪ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳುಗಳು ಒಂದು ರಿಸರ್ವ್ ಆಗಿ ಬೆಳೆಸೋದ್ರಿಂದ ಅವ್ರಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ. ಕೆಲವೊಂದ್ಸರಿ ಫ್ರೆಂಡ್ಸ್ ಜೊತೆ ಸೇರ್ಬೇಕು, ಅವ್ರಿಗೆ ಬರಿತಾ ಇರಲ್ಲ. ಆ ತರನು ಸಮಸ್ಯೆ ಇದ್ದಾಗ ಹಂಗಾಗತ್ತಮ್ಮ. ಏನು ಟೆನ್ಷನ್ ಬೇಕಾಗಿಲ್ಲ, ಜಸ್ಟ್ ಒಂದ್ಸರಿ ಮಾತಾಡಿಸಿ ನಾನು ಅದಕ್ಕೆ ಟ್ರೀಟ್ ಮಾಡ್ಬೋದು, ಗಾಬರಿ ಬೇಕಾಗಿಲ್ಲ. ಬಟ್ ಡಿಪ್ರೆಷನ್ ಇತ್ತು ಅಥವಾ ಮಾನಸಿಕವಾಗಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಮಾನಸಿಕ ಮತ್ತೆ ದೈಹಿಕವಾಗಿರ್ತಕ್ಕಂಥ ದೋಷಗಳೆಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗೋದ್ರಿಂದ ಖಂಡಿತವಾಗ್ಲೂ ಅದು ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಶುಕ್ರ ಮಾತ್ರ ಕವಟಿ, ಮಹಾನಾಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಆತರ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆಬ್ವಿಯಸ್ಲಿ ಬ್ರೈನ್ ಸೆಲ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನು ಟೆನ್ಷನ್ ಬೇಕಾಗಿಲ್ಲ. ಎಷ್ಟೊಂದ್ಸರಿ ಇನ್ನು ಫೈನಲ್ ಸ್ಟೇಜಿಗೆ ಬಂದ್ಬಿಡ್ತೀರಾ. ಇನ್ನೇನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ರು ಆಗಲ್ಲ ಅನ್ನೋ ಸ್ಟೇಜಿಗೆ ಬಂದ್ಬಿಡ್ತೀರಾ. ಹಂಗಾದ್ರೂ ಕೂಡ ವಾಸಿ ಮಾಡ್ಬೋದು. ಬಟ್ ಇಟ್ ವಿಲ್ ಟೇಕ್ಸ್ ಟೈಮ್. ಒಂದ್ 6 ತಿಂಗಳು ಅಥವಾ ಒಂದ್ ಹೆಚ್ಚು ಕಮ್ಮಿ ಒಂದು 7-8 ತಿಂಗಳು ಟೈಮ್ ತಗೋಬಹುದು, ಅಥವಾ ಕೆಲವೊಬ್ರಿಗೆ ಒಂದೇ ತಿಂಗಳಲ್ಲೂ ವಾಸಿ ಆಗ್ಬೋದು. ಆದ್ರೆ ನಾನು ಏನ್ ಹೇಳಿರ್ತೀನಿ, ಕೋರ್ಸ್ ಅದನ್ನ ಕಂಪ್ಲೀಟ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ಗುಂಡಿ ತೋಡ್ತಾ ಹೋದ್ರೆ ಅಂದ್ರೆ ಅದ್ ನೀರ್ ಚೆನ್ನಾಗಿ ಬರುತ್ತೆ ಅಂತ, ಅಥವಾ ಅಲ್ಲೊಂದ್ಸರಿ ತೋಡ್ದೆ ಇಲ್ಲೊಂದ್ಸರಿ ತೋಡ್ದೆ ಮತ್ತೊಂದ್ಸರಿ ತೋಡ್ದೆ ಅಂದ್ರೆ ಗುಂಡಿನೂ ಬರಲ್ಲ, ನೀರು ಬರಲ್ಲ, ರಿಸಲ್ಟ್ ಸಿಗಲ್ಲ. ಹಂಗಾಗ್ಬಿಟ್ಟು ಅಂದ್ರೆ ನಾನು ಹೇಳ್ತಾ ಇರೋದು ಆ ಡಾಕ್ಟರ್ ಹತ್ರ ಈ ಡಾಕ್ಟರ್ ಹತ್ರ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತೀರ. ಆದ್ರೆ ಒಬ್ರು ಡಾಕ್ಟರ್ ಹತ್ರ ಕಂಪ್ಲೀಟ್ ಆಗಿ ಅವ್ರು ಏನ್ ಹೇಳ್ತಾರೋ ಕೋರ್ಸ್ ಕಂಪ್ಲೀಟ್ ಮಾಡಿ, ಅವಾಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಬಿಕಾಸ್ ಎಲ್ಲರೂ ಅಂದ್ರೆ ಟ್ರೀಟ್ ಮಾಡ್ಬೇಕು ಅಂತಾನೆ ಇರ್ತಾರೆ, ಬಟ್ ನೀವ್ ಅದನ್ನ ಅಲ್ದಾಡಿ ನೀವೇ ಅದಕ್ಕೆ ಏನೋ ಲಾಸ್ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಕಾಯಿಲೆ ವಾಸಿ ಆಗ್ತಾ ಇರಲ್ಲ. ಹೇಳ್ಕೊಳ್ಳೋದ್ ಮಾತ್ರ ಹೇಳ್ತಾ ಇರ್ತೀರಾ, ನಮ್ಗೆ ಅಲ್ಲಾಟಾಡ್ದೆ, ಇಲ್ಲೋದೆ ಅಂತ, ಬಟ್ ಇನ್ನೂ ವಾಸಿ ಆಗಿಲ್ಲ ಅಂತ ಹೇಳ್ತೀರಾ. ಬಟ್ ಯಾರೇ ಡಾಕ್ಟರ್ ಹತ್ರ ಆಗಿರ್ಲಿ, ಬಂದ್ ಕೋರ್ಸ್ ಏನ್ ಹೇಳ್ತಾರೋ ಅದನ್ನ ಕಂಪ್ಲೀಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಆಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ನಾವಾಗ್ಲೂ ತಿಳಿಸ್ಕೊಟ್ಟಿದ್ದೀನಿ, ಅದಕ್ಕೆ ಪ್ಲೇಟ್ ಹಾಕ್ಬೇಕು ಅಥವಾ ರಾಡ್ ಹಾಕ್ಬೇಕು, ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದಿನಲ್ವಾ. ಅದಕ್ಕೆ ಏನ್ ಮೆಡಿಸಿನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಆಬಗುಗ್ಗುಲು, ಮಹಾನಾರಾಯಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಏನು ಡಿಸ್ಕ್ ಬಲ್ಜ್ ಆಗಿದೆಯಲ್ಲ ಅದು ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅಲ್ಲಿ ಏನ್ ನರಗ್ ಪ್ರೆಸ್ ಆಗ್ತಾ ಇರುತ್ತಲ್ಲ ಅದು ಕೂಡ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ. ಜುಮ್ ಅನ್ನೋದು, ಕೈ ಜಗ್ಗೋದು ಎಳೆಯೋದು ಅದೆಲ್ಲ ನಾರ್ಮಲ್ ಆಗುತ್ತೆ. ಏನು ಟೆನ್ಷನ್ ಬೇಕಾಗಿಲ್ಲ. ಕೆಲವೊಂದ್ಸರಿ ನಸ್ಯ ಅಂತ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆ ನಸ್ಯ ಟ್ರೀಟ್ಮೆಂಟ್ ಮಾಡೋದ್ರಿಂದನೂ ಅನುಕೂಲ ಆಗುತ್ತೆ. ಅದನ್ನು ಕೂಡ ಮನೇಲೆ ಕೊಟ್ಟಿರ್ತೀನಿ, ನೀವು ಮನೇಲೆ ಮಾಡ್ಕೋಬಹುದು. ಜೊತೆಗೆ ಏನೋ ಅದಕ್ಕೆ ಏನು ಈ ನರಗಳೆಲ್ಲ ದೌರ್ಬಲ್ಯ ಬಂದಿರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ, ಎಲ್ಲದೂ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಆಪರೇಷನ್ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಇವಾಗ ನಾನು ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮ ಮುಗ್ದಾದ ನಂತರ ಅಡ್ರೆಸ್ ಎಲ್ಲಿ ಸಿಗುತ್ತೆ. ಇವತ್ತು ಮತ್ತೆ ನಾಳೆ ಅಂದ್ರೆ ಇವತ್ತು ಮತ್ತೆ ಶನಿವಾರ ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಬೆಂಗಳೂರಲ್ಲೇ ಸಿಗ್ತೀನಿ. ನೀವು ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಿಮ್ಗೆ ಅಡ್ರೆಸ್ ಎಲ್ಲ ಕೇಳ್ಕೊಳ್ಳೋ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿ ನಿಮ್ಗೆ ಅಡ್ರೆಸ್ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತಾರೆ. ನೇರವಾಗಿ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ, ಅಲ್ಲಿ ಮೈಸೂರು ಸುತ್ತಮುತ್ತ ಯಾರೆಲ್ಲ ಇರ್ತೀರಲ್ವಾ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನನ್ನ ಹೆಸರು ರತ್ನ ಅಂತ. ಹೇಳಿಮ್ಮ. ನನ್ಗೆ 10 ವರ್ಷದಿಂದ ಶುಗರ್ BP ಇದೆ ಸರ್. ಓಕೆ. ಇವಾಗ 2 ವರ್ಷದಿಂದ ಕಾಲು 2 ಮರಗಟ್ಬಿಟ್ಟಿದೆ. ಓಕೆ ಓಕೆ. ತುಂಬಾ ನೋವು, ಮಂಡಿ ನೋವು. ಓಕೆ. ನಡೆಯಕ್ಕೆ ಆಗ್ತಾ ಇಲ್ಲ. ಓಕೆ ಅಮ್ಮ, ಅದಕ್ಕೆ ಕೆಳಗಡೆ ಕುತ್ಕೊಳಕ್ ಆಗ್ತಾ ಇಲ್ಲ. ಓಕೆ. ವರ್ಷದಿಂದ ಕಾಲು ತುಂಬಾ ನೋವು ಬರುತ್ತೆ. ಓಕೆ ಅಮ್ಮ, ಅದಕ್ಕೆ
ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಪೆರಿಫೆರಲ್ ನ್ಯೂರೋಪತಿ ಅಂದ್ರೆ ಯಾವಾಗ ಈ ಶುಗರ್ ಮತ್ತೆ BP ಜಾಸ್ತಿ ಆಗುತ್ತಲ್ಲ, ತುಂಬಾ ವರ್ಷಗಳಿಂದ ಸಫರ್ ಆಗ್ತಾ ಇರ್ತಾರಲ್ಲ, ಅವಾಗ ಕಾಲೆಲ್ಲ ಜುಮ್ ಜುಮ್ ಅನ್ನೋದು, ಎಳ್ದಂಗ್ ಆಗೋದು, ಜಗದಂಗ್ ಆಗೋದು ಆಗ್ತಾ ಇರುತ್ತೆ. ಒನ್ ಫೈನ್ ಡೇ ಮರಗಡ್ದಂಗ್ ಆಗುತ್ತೆ. ಅಂದ್ರೆ ಇವನ್ ನಮ್ದು ಏನೇ ಒಂದ್ ಸೆನ್ಸೇಷನ್ ಮಾಡ್ಲಿ ಅಥವಾ ಮುಟ್ಲಿ, ಒಡಿಲಿ, ಪಿಂಚ್ ಮಾಡ್ಲಿ ಅಥವಾ ಏನಾದ್ರೂ ಒಂದು ಗಾಳಿ ಬರ್ಲಿ, ಅದೆಲ್ಲದನ್ನು ನಮ್ ಬ್ರೈನಿಕ್ ಸೆಲ್ಸ್ಗೆ ಯಾರು ಸಪ್ಲೈ ಮಾಡೋದು ಅಂತ ಹೇಳಿದ್ರೆ, ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಆ ನರ್ವ್ಸ್ ಇಂದ. ಯಾವಾಗ ನರ್ವ್ ವೀಕ್ನೆಸ್ ಆಗ್ತಾ ಬರುತ್ತೆ ಅವಾಗ ಸೆನ್ಸೇಷನ್ ಲಾಸ್ ಆಗ್ಬಿಡುತ್ತೆ, ಅವಾಗ ಮರಗಡ್ದಂಗ್ ಆಗುತ್ತೆ. ಓಕೆ, ಈ ರೀತಿ ಆಗೋದ್ರಿಂದ ಅವ್ರು ಏನಾಗುತ್ತೆ ಅಂದ್ರೆ ಈ ಮತ್ತೆ ಅದ್ರ ಜೊತೆಗೆ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ನಾನು ಅವಾಗಲೇ ತಿಳಿಸ್ಕೊಟ್ಟಂಗೆ ಮೂಳೆಗಳೆಲ್ಲ ಸವತಾ ಬಂದು ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮೇಲ್ಗಡೆ ಎದ್ದೇಳಕ್ಕಾಗಲ್ಲ, ಇದು ಗ್ರೇಡ್ 4 ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾದ್ರೂ ಕೂಡ ಏನು ಟೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಅವಾಗಲೇ ತಿಳಿಸ್ಕೊಟ್ಟಂಗೆ ಆಬಕುಕುಲು, ಅಶ್ವಗಂಧ ಚೂರ್ಣ, ಪಿಟಿ ಚಿಗುರುತ, ಮಹಾನಾರಾಯಣ ತೈಲ ಮತ್ತೆ ಕಲ್ಯಾಣಾಕ್ಷರ, ಈ ರೀತಿ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಇರ್ತಕ್ಕಂಥ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಆರಾಮ್ಸೆ ಅಡ್ಡಾಡಕ್ ಅನುಕೂಲ ಆಗುತ್ತೆ. ಏನು ಗಾಬರಿ ಮಾಡ್ಕೋಬೇಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಂಗಳೂರಲ್ಲಿ ಸಿಗ್ತೀನಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಶನಿವಾರ ಕೂಡ ಬೆಂಗಳೂರಲ್ಲಿ ಇರ್ತೀನಿ, ಮಲ್ಲೇಶ್ವರಂ ಬ್ರಾಂಚ್ ಅಲ್ಲಿ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಾನು ಹೈದರಾಬಾದ್ ಇಂದ ಮಾತಾಡ್ತಾ ಇದ್ದೀನಿ. ನನ್ನ ಮಗನ್ಗೆ ಆಂಕಲೈಸಿಂಗ್ ಸ್ಪಾಂಡಲಿಟಿಸ್ ಅಂತ ಇದೆ. ಟ್ರೀಟ್ಮೆಂಟ್ ಅಂತ ಸಿಗುತ್ತಾ? ಯಾಕಂದ್ರೆ ನನ್ ದೊಡ್ಡ ಮಗನ್ಗೆ ಅದು ಟ್ರೇಸ್ ಔಟ್ ಆಗ್ಲಿಕ್ಕೆ ಒಂದ್ 4-5 ವರ್ಷ ಬೇಕಾಯ್ತು. ಮೊದಲಿಗೆನೆ ಗೊತ್ತಾಗ್ಲಿಲ್ಲ. ಎರಡನೇ ಮಗನ್ಗುನು ಆ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಅವನಿಗೂನು ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರು. ಅಮ್ಮ ನೋಡಿ, ಆಂಕಲೈಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಹೇಳಿದ್ರೆ ನೋಡಿ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡಿ, ಈ ಸರ್ವೈಕಲ್ ಇದೆಯಲ್ಲ, ಇದು ರೊಮಟಾಯ್ಡ್ ಸ್ಪೆಕ್ಟ್ರಮ್ ಅಲ್ಲಿ ಒಂದು. ಅಂದ್ರೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಏನ್ ಬರುತ್ತೆ, ಅದರಲ್ಲಿ ಕೆಲವೊಬ್ಬರಿಗೆ ಕೈಯೆಲ್ಲ ಮಡ್ಚಕ್ಕಾಗಲ್ಲ, ಚಾಚಕ್ಕಾಗಲ್ಲ, ಶೀತಗಾಲದಲ್ಲಿ ತಣ್ಣೀರು ಮುಟ್ಟಕ್ಕಾಗಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅಂತಾನು ಬೆರಳುಗಳು ಮಡ್ಚಕ್ಕಾಗಲ್ಲ. ಈ ರೀತಿ ಆಗೋದು ರೊಮಟಾಯ್ಡ್ ಆರ್ಥರೈಟಿಸ್. ಅದೇ ಆಂಕಲೈಸಿಂಗ್ ಸ್ಪಾಂಡ್ಲೋಸಿಸ್ ಅಂದ್ರೆ ಇದೇ ಆರ್ಯ ಫ್ಯಾಕ್ಟರ್ ಇದೆಯಲ್ಲ, ಅದು ಹೋಗ್ಬಿಟ್ಟು ಈ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅಂದ್ರೆ ಬೆನ್ನು ಮೂಳೆಗಳಿರುತ್ತಲ್ಲ, ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಒಂಥರ ಸ್ಟಿಫ್ನೆಸ್ ಬರುತ್ತೆ. ಅಂದ್ರೆ ಕತ್ತು ಬಡ್ಚಕ್ಕಾಗಲ್ಲ, ಅಂದ್ರೆ ಫುಲ್ ಚಾಚಕ್ಕಾಗಲ್ಲ. ಆಮೇಲೆ ಓಡಾಡೋವಾಗ್ಲೂ ರೋಬೋಟ್ ತರ ಓಡಾಡಬೇಕು, ತುಂಬಾ ನೋವಾಗ್ತಾ ಇರುತ್ತೆ. ಇವುಗಳು ಅಂದ್ರೆ ಈ ಮಿಡ್ಲ್ ಏಜ್ ಅಲ್ಲಿ ಅಥವಾ ಟೀನೇಜರ್ಸ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಂಗಾಗಿ ಏನೂ ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಒಂದ್ 3 months ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಗಾಬರಿ ಬೇಕಾಗಿಲ್ಲ. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಆಕ್ಚುಲಿ ಮುಂಚೆಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತೆಲ್ಲ ಇತ್ತು. ಇವಾಗ ಏನು ಅವಶ್ಯಕತೆ ಇಲ್ಲ, ಮೆಡಿಸಿನ್ಸ್ ಎಲ್ಲ ಮನೇಲೆ ಕೊಟ್ಟಿರ್ತೀವಿ, ನೀವು ಮನೇಲೆ ಫಾಲೋ ಅಪ್ ಮಾಡ್ಕೋಬಹುದು. ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿರೇಚನ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತ. ಆ ಟ್ರೀಟ್ಮೆಂಟ್ ಆದ್ಮೇಲೆ ಗಂಧಕವಟಿ, ಪಾಚನಾಮೃತ ಕಷಾಯ, ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ಹಾರ್ಡ್ಲಿ 3 months ಅಷ್ಟೇ ತಗೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೋಬೇಡಿ. ಇದು ಆಂಕ್ಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಬಂದಿದ ತಕ್ಷಣ ಒಬ್ರು ಕಾರ್ತಿಕ್ ಅಂತ ನೆನಪಾಗ್ತಾರೆ. ಅವರು ಹೆಂಗೆ ಅಂತ ಹೇಳಿದ್ರೆ, ಪಾಪ ಗೋಲ್ಡ್ ಮೆಡಲಿಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರು ಅಡ್ಡಾಡಕ್ಕೆ ಆಗಲ್ಲ, ಒಂಥರ ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಮುಂದೆ ಬಗ್ಗಕ್ಕೂ ಆಗಲ್ಲ, ಹಿಂದೆ ಎದ್ದೇಳಕ್ಕೂ ಆಗಲ್ಲ. 35,000 ಒಂದು ಇಂಜೆಕ್ಷನ್ ಮಾಡಬೇಕು 6 months ಒಂದ್ಸರಿ. ಅದು ಗ್ಯಾರಂಟಿ ಕೊಡಕ್ಕಾಗಲ್ಲ, ಆದ್ರೆ ಅದು ಏನಾದ್ರು ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಇರುತ್ತೆ ಅಂತ ಹೇಳಿದ್ರಂತೆ. ಸೊ ಹಾರ್ಡ್ಲಿ 3 months ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ಇವಾಗ ಜಾಬಲ್ ಇದ್ದಾರೆ. ಅವ್ರು ತುಂಬಾನೇ ಅಚೀವ್ ಮಾಡಿದ್ದಾರೆ ಕೂಡ ಇವಾಗ. ಸೊ ಹಂಗಾಗಿ ಹೇಳ್ತಾ ಇರೋದು, ಈ ಟೀನೇಜರ್ಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಎಜುಕೇಶನ್ ಲಾಸ್ ಆಗುತ್ತೆ, ಅವ್ರ ಪೇರೆಂಟ್ಸ್ ಗಳಿಗೆ ತೊಂದರೆ ಆಗುತ್ತೆ. ಬಿಕಾಸ್ ಮಕ್ಕಳಿಗೆ ಏನಾದ್ರು ಆಯ್ತು ಅಂದ್ರೆ ಪೇರೆಂಟ್ಸ್ ಗಳಿಗೆ ತುಂಬಾ ನೋವಲ್ವಾ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಹಾರ್ಡ್ಲಿ 3 to 6 months ಅನ್ನೋಷ್ಟೊತ್ತಿಗೆ ಈ ಆಂಕಲೈಸಿಂಗ್ ಸ್ಪಾಂಡ್ಲೋಸಿಸ್ ಆಗಿರ್ಲಿ, ರೊಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಲಿ, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಟೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲಮ್ಮ. ನೀವು ಹೈದರಾಬಾದ್ ಇಂದ ಕಾಲ್ ಮಾಡ್ತಾ ಇದ್ದೀರಲ್ವಾ, ನಿಮ್ಗೆ ಹೈದರಾಬಾದ್ ಅಂದ್ರೆ ಜಗಳೂರು ಕೂಡ ಒಂದ್ ಸ್ವಲ್ಪ ನಿಯರ್ ಆಗುತ್ತೆ, ಅಥವಾ ಬೆಂಗಳೂರು ಕೂಡ ನಿಯರ್ ಆಗುತ್ತೆ. ಆಬ್ವಿಯಸ್ಲಿ ನಾನು ತಿಳಿಸಿದ್ದೀನಿ. ಇವತ್ತು ಮತ್ತೆ ಶನಿವಾರ ಬೆಂಗಳೂರಲ್ಲೇ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದಿನೆಲ್ಲ ಜಗಳೂರಲ್ಲೇ ಇರ್ತೀನಿ. ಮುಂದಿನ ಶುಕ್ರವಾರ 19ನೇ ತಾರೀಕು ಹಾಸನ್, ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡ, 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಾಳೆ ಮೈಸೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು ಅಂತ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರೂ ಪರಿಹಾರ ಕಂಡುಹಿಡ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ
ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಇವಾಗ ಮನೆ ಮದ್ದು ಏನ್ ಮಾಡ್ಕೋಬೇಕು ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇದ್ರೆ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇದ್ರೆ ಒಂದ್ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ. ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳಿ. ಯಾವ ರೀತಿ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಹರಳೆಣ್ಣೆ ತಗೊಳ್ಳಿ. ಆ ಹರಳೆಣ್ಣೆಗೆ ಅಥವಾ ಔಡ್ಲೆಣ್ಣೆ ಅಂತ ಹೇಳ್ತೀವಿ, ಕೈ ಎಣ್ಣೆ ಅಂತ ಹೇಳ್ತೀವಲ್ವಾ, ಅದನ್ನೊಂದು 100 ml ಅಥವಾ 200 ml ತಗೊಳ್ಳಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ, ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಲಿ ಹಾಕ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು, ಅಂದ್ರೆ ಆಯಿಲ್ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸಿ. ಒಂಥರ ಬುರುಗ್ ತರ ಬರುತ್ತೆ. ಆ ರೀತಿ ಚೆನ್ನಾಗಿ ಬುರುಗ್ ಬರ್ತಿದ್ದಂಗೆ ಸ್ಟಾಪ್ ಮಾಡಿ. ಅದನ್ನ ಸೋಸ್ಬಿಟ್ಟು ಒಂದು ಬಾಟಲ್ ಹಾಕಿಟ್ಕೊಳ್ಳಿ. ನೀವು ಚೆನ್ನಾಗಿ ಮಸಾಜ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು ಮರಳನ್ನ ಅಂಚಲ್ ಹಾಕೊದ್ಬಿಟ್ಟು ಚೆನ್ನಾಗಿ ಕಾವು ಕೊಡ್ತಾ ಬನ್ನಿ. ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಆ ನೋವು ಕಮ್ಮಿ ಆಗೋದಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಬೇಡ. ಅದಕ್ಕೂ ವಾಸಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಯುರ್ವೇದ ಮೆಡಿಸಿನ್ಸ್ ಇದೆ, ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ವಿರಾಮದ ನಂತರ ಮತ್ತೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಲವಾರು ಜನ ಹಲವಾರು ಸಮಸ್ಯೆಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ. ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಕೇಳ್ತಾ ಇದ್ರು. ಸೊ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಅದು ನಮ್ ತಂದೆ ಅವ್ರಿಗೆ 87 ವರ್ಷ ಆಗಿದೆ ಸರ್. ಓಕೆ. ಅವ್ರಿಗೆ ಇದೇ ತರ ಸರ್ವೈಕಲ್ ಸ್ಪಾಂಡಿಲೈಟಿಸ್ ತರ ಆಗ್ಬಿಟ್ಟು ಕುತ್ಕೊಳಕ್ಕೂ ಆಗ್ತಾ ಇಲ್ಲ, ಅವರೇ ತಗೊಂಡ್ ತಿನ್ನಕ್ಕೂ ಆಗ್ತಾ ಇಲ್ಲ. ಮತ್ತೆ ಕಾಲ್ನಲ್ಲಿ ಒಂದು ಗೋಲಿ ತರ ಹಾಕಿ ಆಪರೇಷನ್ ಮಾಡ್ತಿದ್ವಿ. ಈಗ ಅವರು ಹಾಸಿಗೆ ಬಿಟ್ಟು ಬೆಡ್ ರಿಡನ್ ತರನೇ ಆಗ್ಬಿಟ್ಟಿದ್ದಾರೆ. ಅವ್ರು ಎಲ್ಲಾದ್ರೂ ಒಂದು ಆಯುರ್ವೇದದಲ್ಲಿ ಕರ್ಕೊಂಡೋಗಿ ನಾನು ಹುಷಾರಾಗ್ತೀನಿ ಅಂದ್ರೆ ಮೆಂಟ್ಲಿ ಎಲ್ಲ ಸ್ಟ್ರಾಂಗ್ ಇದಾರೆ, ಆದ್ರೆ ದೈಹಿಕವಾಗಿ ಏನೂ ಅವರು ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಆಗ್ತಿದಾರೆ. ಅವ್ರು ತುಂಬಾ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಬ್ರಿಗೂ ಒಂದ್ ತೊಂದ್ರೆ ಕೊಡದೆ ಇದ್ದು ಮಾಡ್ಕೊಂಡಿದ್ದವ್ರು. ಈಗ ಆ ತರ ಆಗ್ಬಿಟ್ಟಿದೆ. ಏನ್ ಮಾಡ್ಬೋದು ಸರ್ ಅದನ್ನ? ಅಮ್ಮ, ಆಕ್ಚುಲಿ 87 ವರ್ಷ ಈ ಕಾಲದಲ್ಲಿ ಬದುಕಿದ್ದಾರೆ ಅಂತ ಹೇಳಿದ್ರೆ ಅವರು ತುಂಬಾನೇ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಬಿಕಾಸ್ ನಾನೊಂದ್ ಏನ್ ಹೇಳ್ತೀನಿ ಗೊತ್ತಾ, ಅವರು ಆಯಸ್ಸನ್ನ ಜಾಸ್ತಿ ಮಾಡಿರೋದು ಅಂದ್ರೆ ವೃದ್ಧಿ ಮಾಡಿರೋದು ಯಾರು ಅಂತ ಹೇಳಿದ್ರೆ ಅವ್ರ ವೈಫ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಅಡಿಗೆ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಲೈಫ್ ಸ್ಟೈಲ್ ನ ಆ ಮಹಿಳೆ ಒಂದು ಚೇಂಜೇ ಮಾಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಅವರು ಏನ್ ಊಟ ಮಾಡ್ಕೊಡ್ತಾ ಇರ್ತಾರೆ, ಅವ್ರು ಏನು ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಖಂಡಿತವಾಗ್ಲೂ ಕೂಡ ಅವ್ರಿಗೂ ಒಂದ್ಸರಿ ಇಂಟರ್ವ್ಯೂ ಮಾಡ್ಬಿಟ್ಟು ಅದೆಲ್ಲ ಫಾಲೋ ಅಪ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಮ್ದು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿಮ್ಮ, ಅದು ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ನ ಅವ್ರು ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡುವಂತದ್ದು ಬೇಡ. ಅವ್ರು ಈ ವರ್ಷದಲ್ಲಿ ಈ ಏಜ್ ಅಲ್ಲೂ ಕೂಡ ಆರಾಮಾಗಿ ಅಡ್ಡಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ತರ ಆಗತ್ತೆ. ಟೆನ್ಷನ್ ಬೇಕಾಗಿಲ್ಲಮ್ಮ. ನೀವು ಯಾವರಿಂದ ಕಾಲ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸೊ ನಾಳೆ ನಾನು ಇವತ್ತು ಬೆಂಗಳೂರಲ್ಲೇ ಇರ್ತೀನಿ, ನಾಳೆ ಮೈಸೂರಲ್ಲಿ ಇರ್ತೀನಿ, ಶನಿವಾರ ನಾನು ಅಗೇನ್ ಬೆಂಗಳೂರಲ್ಲೇ ಇರ್ತೀನಿ. ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ತಿಂಗಳಿಗೊಮ್ಮೆ ಮಾತ್ರ ಬೆಂಗಳೂರಲ್ಲಿರೋದು. ಅದನ್ನ ನಿಮ್ಗೆ ಯಾರು ರಜಾ ಸಿಗ್ತಾ ಇಲ್ಲ ಅಥವಾ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ರಜಾ ಟೈಮ್ ಅನುಕೂಲ ಮಾಡ್ಕೊಡಿ. ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಎಲ್ಲರಿಗೂ ರಜಾ ಇರುತ್ತೆ. ಹಂಗಾಗಿ ಅವತ್ತು ಕೂಡ ಬೆಂಗಳೂರಲ್ಲೇ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಮತ್ತೆ ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ ದಿನ ಎಲ್ಲ ಜಗಳೂರಲ್ಲೇ ಇರ್ತೀನಿ. 19ನೇ ತಾರೀಕು ಅಂದ್ರೆ ಮುಂದಿನ ಶುಕ್ರವಾರ ಹಾಸನ್, ಅದ್ರ ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ತಿಂಗಳು 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಹತ್ರ ಆಗುತ್ತೋ ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಧು ಅಂತ ತುಮಕೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ನಮ್ಮ ತಾಯಿಗೆ ಭುಜದಿಂದ ಕೈವರೆಗೂ ಸರ್, ರೈಟ್ ಹ್ಯಾಂಡ್ ತುಂಬಾ ಪೇನ್ ಬರುತ್ತೆ ಸರ್. ಓಕೆ. ಅವ್ರಿಗೆ 64 ಇಯರ್ಸ್. ಬಿಪಿ ಮತ್ತೆ ಶುಗರ್ ಏನೋ ಇಲ್ಲ ಸರ್. ಓಕೆ ಅಮ್ಮ, ಅದಕ್ಕೆ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಅಪಬಾಹುಕ ಅಂತ ಹೇಳ್ತೀವಿ. ಅದಕ್ಕೆ ನಾನು ಹೇಳ್ದಂಗೆ ಅವಾಗ್ಲೇ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಪಿಟಿಜಿಗೃತ ಅಂತ ಮೆಡಿಸಿನ್ಸ್ ಇರುತ್ತಮ್ಮ. ಅವನ್ನೆಲ್ಲ ತಗೊಳ್ತಾ ಬರೋದ್ರಿಂದ ಮಸಾಜು ಮತ್ತೆ ಕಾವು ಮನೇಲೆ ಹೇಳ್ಕೊಟ್ಟಿರುತ್ತೆ, ನೀವು ಮನೇಲೆ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗತ್ತಮ್ಮ. ಏನು ಗಾಬರಿ ಮಾಡ್ಕೋಬೇಡಿ. ತುಮಕೂರು ಆಗಿರೋದ್ರಿಂದ ಬೆಂಗಳೂರಲ್ಲೇ ನಿಮ್ಗೆ ಹತ್ರ ಆಗುತ್ತೆ, ಅದು ಮಲ್ಲೇಶ್ವರಂ ಅಲ್ಲಿ. ನೀವು ಬಂದು ನೇರವಾಗಿ ಭೇಟಿ ಆಗ್ಬೋದು. ಇವತ್ತು ಮತ್ತೆ ಶನಿವಾರ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಬೆಂಗಳೂರಲ್ಲಿ ಸಿಗ್ತೀನಿ, ನೇರವಾಗಿ ಬಂದು ಭೇಟಿ ಆಗ್ಬೋದು. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಇದು ಪ್ಲೀಸ್ ಆಫ್ ಮಾಡೋಕದ?
ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಸರ್, ಇದು ಕಾಲು ಮಂಡಿ ನೋವು ಇದೆ, ತುಂಬಾ ನಡೆಯೋಕ್ಕೂ ಕಷ್ಟ ಆಗುತ್ತೆ, ಫುಲ್ ಬಾಡಿ ಪೇನ್ ಇದೆ, ಜಾಯಿಂಟ್ಸ್ ಎಲ್ಲ ಪೇನ್ ಇದೆ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಕೆಲವು ಸತಿ ನಡೆಯಕ್ಕೆ ಆಗಲ್ಲ, ಆತರ ಆಗುತ್ತೆ ನನಗೆ. ಮೆಟ್ಲೆಲ್ಲ ಹತ್ತಿ ಇಳಿಯಕ್ ಆಗಲ್ಲ. ಮೆಡಿಸಿನ್ ಬೇರೆ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ತಗೊಂಡೆ, ಏನು ಪ್ರಯೋಜನ ಆಗಿಲ್ಲ ಸರ್. ಓಕೆ ಅಮ್ಮ, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಜೊತೆಗೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಎರಡು ಕಾಲುಗಳ ಮಧ್ಯದಲ್ಲಿ ಒಂದು ಸೈನೋಲ್ ಫ್ಲೂಯಿಡ್ ಅಂತ ಇರುತ್ತೆ. ಯಾವಾಗ ಆ ಸೈನೋಲ್ ಫ್ಲೂಯಿಡ್ ಕಮ್ಮಿ ಆಗ್ತಾ ಬರುತ್ತಲ್ಲ, ಅವಾಗ ಮೂಳೆಗಳು ಫ್ರಿಕ್ಷನ್ ಆಗ್ಬಿಟ್ಟು ಸವಿತಾ ಬರುತ್ತೆ. ಆ ಸವಿತಾ ಬರೋದ್ರಿಂದ ಈ ರೀತಿ ಮೆಟ್ಲತ್ತಕ್ಕಾಗಲ್ಲ, ಕೆಳಗಡೆ ಕೂತ್ಕೊಳ್ಳಕ್ಕಾಗಲ್ಲ, ಮೇಲ್ಗಡೆ ಎತ್ತಳಕ್ಕಾಗಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ. ಏನು ಟೆನ್ಷನ್ ಮಾಡೋದ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ನೀವು ರೊಮ್ಯಾಟೈಡ್ ಆರ್ಥರೈಟಿಸ್ ಇದೆಯಾ ಅಂತ ಅನಿಸ್ತಾ ಇದೆ ಅಮ್ಮ, ಯಾಕಂದ್ರೆ ಚಿಕ್ಕ ಪುಟ್ಟ ಜಾಯಿಂಟ್ಗಳು ಆಗಿರ್ಬೋದು, ಮೈಕೈಯೆಲ್ಲ ನೋವಾಗೋದು ಯೂಶಲಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇಂದ ಆಗುತ್ತೆ. ಏನು ಟೆನ್ಷನ್ ಅಂದ್ರೆ ಈ ರೊಮ್ಯಾಟೈಡ್ ಆರ್ಥರೈಟಿಸ್ ಇಂದ ಆಗುತ್ತೆ. ರೊಮ್ಯಾಟೈಡ್ ಆರ್ಥರೈಟಿಸ್ ಯೂಶಲಿ ಹೆಂಗಾಗುತ್ತೆ ಅಂದ್ರೆ ಬಾಡಿ ಒಳಗೆ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಅದು ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ. ಅದು CRP ಅಂತ ಹೇಳ್ತೀವಿ, RA ಫ್ಯಾಕ್ಟರ್ ಅಂತ ಹೇಳ್ತೀವಿ, HLA-B27 ಅಂತ ಹೇಳ್ತೀವಿ. ಅದು ಟೆಸ್ಟ್ ಮಾಡಿಸೋದ್ರಿಂದ ಅಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಮಟ್ಟಿಗೆ ಅದು ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತಮ್ಮ. ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಹೊರಗಡೆ ಹೋಯ್ತಲ್ಲ, ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಾದ್ಮೇಲೆ ಹರಿದ್ರಾದಿ ಚೂರ್ಣ, ಮತ್ತೆ ಪಾಚನಾಮೃತ ಕಷಾಯ, ಗಂಧಕವಟಿ, ಮಹಾನಯನ ತೈಲ, ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲಮ್ಮ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಇವಾಗ ನನ್ನ ಹತ್ರ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ, ಅಪಾಯಿಂಟ್ಮೆಂಟ್ಸ್ ಯಾವಾಗ ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಬಹುದು. ಜೊತೆಗೆ ಕಾಲ್ ತುಂಬಾ ಜನ ಟ್ರೈ ಮಾಡ್ತಾ ಇರ್ತೀರಾ, ನಾನು ಎಲ್ಲರೊಟ್ಟಿಗೆ ಲೈವ್ ಅಲ್ಲಿ ಮಾತಾಡಕ್ ಆಗಲ್ಲ, ಆದ್ರೆ ಕಾರ್ಯಕ್ರಮ ಮುಗ್ದಾದ ನಂತರ ನಾನಾದ್ರೂ ಮಾತಾಡ್ತೀನಿ, ಅಥವಾ ನನ್ನ ಅಸಿಸ್ಟೆಂಟ್ ಅದು ನಿಮ್ಮೊಟ್ಟಿಗೆ ಮಾತಾಡ್ಬಿಟ್ಟು ನಿಮ್ಗೆ ಯಾವ ತರ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡುಹಿಡ್ಕೊಡಕ್ ಅನುಕೂಲ ಮಾಡ್ಕೊಡ್ತಾರೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ, ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಶುಗರ್ ಸಮಸ್ಯೆ ಅಲ್ಲ ಸರ್? ಜೋರಾಗಿ ಮಾತಾಡಿ, ಏನ್ ಸಮಸ್ಯೆ ಇದೆ? ಹಲೋ, ಹಾ ಸರ್, ಶುಗರ್ ಸಮಸ್ಯೆ ಇದೆ ಸರ್. ಫಸ್ಟ್ ಟೈಮ್ ಇದು ಚೆಕ್ ಮಾಡಿದ್ರೆ 240 ಇತ್ತು, ಊಟಕ್ಕಿಂತ ಮುಂಚಿತವಾಗಿ. ಓಕೆ, ಊಟ ಚೆಕ್ ಮಾಡಿದ್ರೆ 350 ತೋರಿಸ್ಬೇಕು ಸರ್. ಓಕೆ ಓಕೆ, ನೋಡಿ, ಅದು ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿದ್ರೆ ಎಷ್ಟೇ ನೀವು ಟ್ಯಾಬ್ಲೆಟ್ ತಗೊಂಡ್ರು, ಏನೇ ಫುಡ್ ಕಂಟ್ರೋಲ್ ಮಾಡಿದ್ರು ಒಂದು 300 ಗಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು 250 ಅಥವಾ 300 ಗಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅದ್ ಯಾಕಾಗತ್ತೆ ಅಂತ ಹೇಳಿದ್ರೆ, ನೋಡಿ, ಪ್ಯಾಂಕ್ರಾಟಿಕ್ ಸೆಲ್ಸ್ ಇರುತ್ತಲ್ಲ, ಅಲ್ಲಿ ಕೆಲವೊಂದ್ಸರಿ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಆ ಇನ್ಫೆಕ್ಷನ್ ಆದಾಗ ಈ ರೀತಿ ಶುಗರ್ ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತಲ್ಲ, ಅದು ಕಮ್ಮಿ ಮಾಡ್ಬಿಡುತ್ತೆ. ಅವಾಗ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ. ಇನ್ನೊಂದು ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಷನ್ ಇದ್ದಾಗ್ಲೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ. ಜೊತೆಗೆ ಪ್ಯಾಂಕ್ರಾಟಿಕ್ ಸೆಲ್ಸ್ ಕಂಪ್ಲೀಟ್ ಡೆತ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಅವಾಗೂ ಕೂಡ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ನೆಗುರ್ದಾದಿವಟಿ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ಈ ರೀತಿ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಬ್ಸ್ಟ್ರಕ್ಷನ್ಸ್ ಆಗಿರ್ಲಿ, ಆ ಸೆಲ್ಸ್ ಏನಾದ್ರು ಅಲ್ಲಿ ಇನ್ಫೆಕ್ಷನ್ ಆಗಿರ್ಲಿ, ಆ ವಾಸಿ ಮಾಡಬಹುದು. ಬಟ್ ಸೆಲ್ಸ್ ಏನಾದ್ರು ಕಂಪ್ಲೀಟ್ ಡೆತ್ ಆಗಿತ್ತು ಅಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಾವು ಕಂಟ್ರೋಲ್ ಮಾಡಬಹುದು ಶುಗರ್ನ ಅಂತ ತಿಳಿಸ್ತಾ, ಮತ್ತು ಇವಾಗ ಆಹಾರ ವಿಹಾರ ಏನ್ ಮಾಡಬೇಕು ಈ ಸರ್ವೈಕಲ್ ಸ್ಪಾಂಡೋಸಿಸ್ ಇದ್ರೆ ಅಂತ ನೋಡ್ಕೊಂಬರೋಣ. ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಇತ್ತು ಅಂತ ಹೇಳಿದ್ರೆ ಯಾವುದೇ ತರ ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಇದು ವಾಯು ಪದಾರ್ಥ ಜಾಸ್ತಿ ತಿನ್ನೋದ್ರಿಂದ ಆಗತ್ತೆ, ಅದಕ್ಕೆ ಉದ್ದಿನ ಬೇಳೆ ತಿನ್ಬೇಡಿ, ಹೆಸರು ಬೇಳೆ ತಿನ್ಬೇಡಿ, ಅಥವಾ ಬದನೆಕಾಯಿ ತಿನ್ಬೇಡಿ, ಅಥವಾ ಏನೋ ಈ ರೀತಿ ಏನೇನೋ ಹೇಳ್ತಾರೆ ಪಥ್ಯ ಮಾಡಿ ಅಂತ. ಬಟ್ ಆದ್ರೆ ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ಗೂ ಆ ವಾಯು ಪದಾರ್ಥ ತಿನ್ನೋದಕ್ಕೂ ಏನು ಸಂಬಂಧ ಇಲ್ಲ. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಗುಲ್ಮ ಅಂತ ಹೇಳ್ತೀವಿ. ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು
ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಮೀನ್ ಕಂಡುಗಳು ಹಿಡ್ಕೊಳ್ಳೋದು, ಅಥವಾ ಕೆಲವೊಂದ್ಸರಿ ಎಂಡೋಸ್ಕೋಪಿ ಕೊಲೋಸ್ಕೋಪಿ ಮಾಡಿಸಿರ್ತೀರ ಅವಾಗ್ಲೂ ಕೂಡ ನಾರ್ಮಲ್ ಬರ್ತಾ ಇರುತ್ತೆ. ಬಟ್ ಈ ಡಿಸೀಸ್ ಏನು ಅಂತಾನೆ ವಾಸಿ ಆಗ್ತಾ ಇರಲ್ಲ, ಆದ್ರೆ ಏನಂತಾನೆ ಗೊತ್ತಾಗ್ತಾ ಇರಲ್ಲ, ಏನೆಲ್ಲಾ ಮೆಡಿಸಿನ್ ತಗೊಂಡ್ರು ವಾಸಿನೇ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಅದಕ್ಕೆ ನಾವು ಗುಲ್ಮ ಅಂತ ಹೇಳ್ತೀವಿ. ಆ ತರ ಇದ್ದಾಗ ಮಾತ್ರ ಏನೋ ಆ ವಾಯು ಪದಾರ್ಥಗಳನ್ನ ಕಮ್ಮಿ ಮಾಡಿ, ಆದ್ರೆ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಅವಿಪತ್ತಿಕರ ಚೂರ್ಣ ಮತ್ತೆ ಮಧುಯಷ್ಟಿ ತೈಲ ಅಂತ ಇರುತ್ತೆ. ಅದನ್ನ ಹಾರ್ಡ್ಲಿ 1 ಮಂತ್ ಅನ್ನೋಷ್ಟೊತ್ತಿಗೆ ಎಷ್ಟೇ ವರ್ಷಗಳಿಂದ 20 ವರ್ಷ 30 ವರ್ಷದಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಗಾಬರಿ ಬೇಕಾಗಿಲ್ಲ. ಅವಾಗಿದ್ರೆ ಮಾತ್ರ ಆ ರೀತಿ ಫುಡ್ ರಿಸ್ಟ್ರಿಕ್ಷನ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲದೂ ಚೆನ್ನಾಗಿ ತಿನ್ನಿ, ಜೊತೆಗೆ ದಿನ ಒಂದೊಂದ್ಸರಿ ಎಲೆ ಅಡಿಕೆ ಹಾಕಿ, ಆಮೇಲೆ ನೀವು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಿ, ಹಾಲು ಚೆನ್ನಾಗಿ ಕುಡಿಬೇಕು, ಆಮೇಲೆ ತುಪ್ಪ ಚೆನ್ನಾಗಿ ತಿನ್ಬೇಕು. ಜೊತೆಗೆ ನೀವು ಮತ್ತೆ ಈ ಮುದ್ದೆ ಆಗಿರ್ಬೋದು, ಆಮೇಲೆ ಗೋಧಿ ಪದಾರ್ಥಗಳನ್ನ ಚೆನ್ನಾಗಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ಈ ನರ್ವ್ಸ್ಗೆ ಮತ್ತೆ ಮೂಳೆಗಳಿಗೆ ಶಕ್ತಿ ಬರುತ್ತೆ. ಅದು ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ದು ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮಾ, ಯಾವರಿಂದ ಮಾತಾಡ್ತಿದ್ರ? ಏನ್ ಸಮಸ್ಯೆ ಇದೆ? ಸರ್ ನಾವು ಬೆಂಗಳೂರಿಂದ ಸರ್. ಹೇಳಿಮ್ಮ. ಸರ್ ಅದೇ ಮಂಡಿ ನೋವು ಸರ್, ಮಂಡಿ ಸೌದಿದೆ ಅಂತ ಸರ್. ಕಾಲ್ ನೋವು, ಕಾಲ್ ಫುಲ್ ಮಂಡಿಯಿಂದ ಕೆಳಗಡೆ ಕಾಲ್ ಫುಲ್ ನೋವು, ಜಾಸ್ತಿ ಓಡಾಡಕ್ಕಾಗಲ್ಲ. ಓಕೆ ಅಮ್ಮ. ಆಮೇಲೆ ಮೂಳೆಗಳು ಸೌದಿದೆ ಅಂತ ಹೇಳ್ತಾ ಇದಾರಮ್ಮ? ಮೂಳೆಗಳು ಸೌದಿದೆ ಅಂತ ಹೇಳಿದ್ದಾರೆ ಸರ್ ಅವರು ಡಾಕ್ಟರ್. ಓಕೆ ಅಮ್ಮ. ಅಮ್ಮ ಸೊಂಟ ನೋವೇನಾದ್ರು ಇದೆಯಾ? ಸೊಂಟ ನೋವು ಇವಾಗಿಲ್ಲ, ಮುಂಚೆ ಇತ್ತು ಸರ್, ಇವಾಗಿಲ್ಲ. ಓಕೆ ಅಮ್ಮ. ಅದಕ್ಕೆ ಲಂಬರ್ ಸ್ಪಾಂಡೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಲಂಬರ್ ಸ್ಪಾಂಡೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ 2 ಡಿಸ್ಕ್ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ. ಅದು ಹೊರಗಡೆ ಬಂದ್ಬಿಟ್ಟು ನರ್ವ್ನ ಅಂದ್ರೆ ಡಿಸ್ಕ್ ನ ಬಲ್ಜ್ ಮಾಡ್ತಾ ಇರುತ್ತೆ. ಆವಾಗ ಕಾಲಿಡೀ ಫುಲ್ ನೋವು ಬರ್ತಾ ಇರುತ್ತೆ, ಎಳ್ದಂಗ್ ಆಗೋದು, ಜಗ್ದಂಗ್ ಆಗೋದು ಆಗ್ತಾ ಇರುತ್ತೆ. ಅದಕ್ಕೇನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ಈ ಮಂಡಿಗಳು ಸವೆತ ಬಂದಾಗ ಆಬ್ವಿಯಸ್ಲಿ ಕೆಳಗಡೆ ಕೂತ್ಕೊಳ್ಳಕ್ಕಾಗಲ್ಲ, ಮೇಲ್ಗಡೆ ಓಡಾಡಕ್ಕಾಗಲ್ಲ, ಅಥವಾ ಎದ್ದಳಕ್ಕಾಗಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಮೆಟ್ಲತ್ತಕ್ಕಾಗಲ್ಲ, ಆ ತರ ಆಗ್ತಾ ಇರುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ವಾಸಿ ಮಾಡ್ಕೊಂಡ್ಬಿಟ್ರೆ ಅವಾಗ ನಮ್ಗೆ ಏನೋ 3 ಮಂತ್ಸ್ 4 ಮಂತ್ಸ್ ಮೆಡಿಸಿನ್ ತಗೋಬೇಕಾಗಿರೋದು 1 ತಿಂಗಳಲ್ಲೇ ವಾಸಿ ಮಾಡ್ಕೋಬಹುದು. ಸೊ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ವಾಸಿ ಮಾಡ್ಕೊಳ್ಳಿ. ಯಾವ ರೀತಿ ವಾಸಿ ಮಾಡ್ಕೊಳ್ಳೋದು ಅಂದ್ರೆ ಯಾವ ರೀತಿ ನಿಮ್ಗೆ ಅರ್ಥ ಮಾಡ್ಕೋಬೇಕು. ನಂಗೂ ಮೂಳೆಗಳು ಸವಿತಾ ಇದೆಯಾ ಅಂತ ಹೇಳಿದ್ರೆ ನೋಡಿ, 45 ವರ್ಷ ಆದ್ಮೇಲೆ ಮುಟ್ಟಿ ಯಾವಾಗ ನಿಲ್ಲುತ್ತಲ್ಲ, ಅಥವಾ ಗರ್ಭಚೀಲ ಯಾವಾಗ ತೆಗ್ದಾಗ್ತಾರಲ್ಲ, ಅವಾಗ ಕ್ಯಾಲ್ಸಿಯಂ ಲೆವೆಲ್ ಸಡನ್ ಡಿಪ್ರೆಷನ್ ಆಗ್ಬಿಟ್ಟು ಮೂಳೆಗಳು ಸವಿತಾ ಬರುತ್ತೆ, ಸರ್ವೇ ಸಾಮಾನ್ಯ. ಅದ್ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಮಂಡಿ ಇವಾಗ ನೀವು ಹೆಂಗ್ ಕುತ್ಕೊಂಡಿದ್ರೆ ಹಂಗೆ ಕುತ್ಕೊಂಡ್ಬಿಟ್ಟು ಮಂಡಿ ಮೇಲೆ ನೀವು ಕೈ ಇಟ್ಬಿಟ್ಟು ಮೇಲೆ ಕೆಳಗೆ ಮಾಡ್ತಾ ಬನ್ನಿ. ಅಂದ್ರೆ ಕಾಲ್ನ ಮುಂದೆ ಚಾಚಿ ಹಿಂದ್ಗಡೆ ಚಾಚಿ, ಆ ರೀತಿ ಮಾಡೋದ್ರಿಂದ ಆ ಮಂಡಿಗಳಲ್ಲಿ ಒಂಥರ ಕರ್ಕರ್ ಅಂತ ಸೌಂಡ್ ಬರುತ್ತೆ, ಅಥವಾ ಕಟ್ ಅಂತ ಸೌಂಡ್ ಬರುತ್ತೆ. ಆ ರೀತಿ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮಂಡಿ ಸವಿತಾ ಇದೆ ಅಂತ ಅರ್ಥ. ಎಷ್ಟು ಜಾಸ್ತಿ ಸೌಂಡ್ ಬರ್ತಾ ಇದೆಯೋ ಅಷ್ಟು ಮೂಳೆಗಳು ಸೌದಿದೆ ಅಂತ ಅರ್ಥ. ಏನೂ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದಕ್ಕೆ ಆಬಗುಗ್ಗುಲು, ಮಹಾರಾಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೂಳೆಗಳೆಲ್ಲ ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನೂ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈವನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂದಿದ್ರು ಕೂಡ ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ, ನೀವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಶಾಖೆಯಲ್ಲೇ ಸಿಗ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಅದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಶನಿವಾರ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರಲ್ಲೇ ಸಿಗ್ತೇನೆ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲೇ ಇರ್ತೀನಿ. ನೀವು ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಲ್ಲ, ನೀವು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಇದು ನಮ್ಮ ಮಮ್ಮಿದು ಡಿಸ್ಕ್ ಅದೇ ಪ್ರಾಬ್ಲಮ್ ಇವಾಗ ಹೇಳ್ತಾ ಇದ್ರಲ್ರಿ, ಅದೇ ಸೇಮು. ಬಟ್ ಅದು ಇವಾಗ ಆಪರೇಷನ್ ಮಾಡ್ಲೇಬೇಕಂತಿದಾರೆ. ಎಲ್ಲಾ ಕಡೆ ಡಾಕ್ಟರ್ ತಲ್ಲಿ ಹೋದ್ರು ಆಪರೇಷನ್ ಮಾಡ್ಲೇಬೇಕಂತಿದಾರೆ, ರಾಡ್ ಹಾಕ್ಲೇಬೇಕಂತಿದಾರ್ರಿ. ರಾಡು ಮತ್ತೆ ಡಿಸ್ಕ್ ಅದು ಇಂಪ್ಲಾಂಟ್ ಮಾಡ್ಬೇಕು ಅಂತಿದಾರ್ರಿ. ಅದಕ್ಕೆ ಇವಾಗ ನಿಮ್ ಕಡೆ ಬಂದ್ರೆ ಆಪರೇಷನ್ ಇಲ್ಲದೆ ಆಗುತ್ತೇನೋ ಅಂತೇಳಿ ಕೇಳಕ್ ಫೋನ್ ಮಾಡಿದ್ದೆ. ಖಂಡಿತವಾಗ್ಲೂ ಅದನ್ನ ವಾಸಿ ಮಾಡ್ಬೋದ್ಮಾ. ಅದಕ್ಕೆ ಏನೋ ಲೇಟರ್ ಸ್ಟೇಜ್ ಹೋಗಿತ್ತು ಅಂದ್ರೆ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಬಸ್ತಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಹಾರ್ಡ್ಲಿ 8 ಡೇಸ್ ಅನ್ನೋಷ್ಟೊತ್ತಿಗೆ ಎಷ್ಟೇ ಜಾಸ್ತಿ ಲಂಬರ್ ಸ್ಪಾಂಡೋಸಿಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಬೇಕಾಗಿಲ್ಲ. ಅದಾದ್ಮೇಲೆ 1 ಮಂತ್ ಅಷ್ಟೇನೆ ಅದು ಏನೋ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ ಮತ್ತೆ ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ
ಎಷ್ಟೇ ಜಾಸ್ತಿ ಡಿಸ್ಕ್ ಬಲ್ಜ್ ಆಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನೀವು ಯಾವ ಊರು ಅಂತ ಗೊತ್ತಾಗ್ಲಿಲ್ಲಮ್ಮ. ನಾಳೆ ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಮಲ್ಲೇಶ್ವರಂ ಅಲ್ಲಿ. ನಾಳೆ ಮೈಸೂರಲ್ಲೇ ಸಿಗ್ತೀನಿ. ನಾಡಿದ್ದು ಏನೋ ಎಗೇನ್ ಶನಿವಾರ ಆಗಿರೋದ್ರಿಂದ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ತಿಂಗಳಿಗೆ ಒಂದ್ಸರಿ ಮಾತ್ರ ಬೆಂಗಳೂರಲ್ಲೇ ಇರ್ತೀನಿ. ಅಂದ್ರೆ ಪ್ರತಿ ಗುರುವಾರ ಮತ್ತೆ ಶನಿವಾರ ಜೊತೆಗೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ ಮಲ್ಲೇಶ್ವರಂ ಅಲ್ಲೇ ಸಿಗ್ತೀನಿ. ನೀವು ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು. ಮುಂದಿನ ಶುಕ್ರವಾರ 19ನೇ ತಾರೀಕು ಹಾಸನ್, ಅದ್ರ ಮುಂದಿನ ಶುಕ್ರವಾರ 3ನೇ ತಾರೀಕು, ಮುಂದಿನ ತಿಂಗಳು 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ್ರೆಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಖಂಡಿತವಾಗ್ಲೂ ನನ್ನ ಅಸಿಸ್ಟೆಂಟ್ ನಿಮಗೆ ಗೈಡ್ ಮಾಡ್ತಾರೆ, ನಿಮ್ಗೆ ಪ್ರಾಪರ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತಾರೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ 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 ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಅಮ್ಮ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಮಾತಾಡಿಮ್ಮ, ಏನ್ ಸಮಸ್ಯೆ ಇದೆ? ಅದೇ ನಮ್ ತಂದೆಯವ್ರ ಬಗ್ಗೆ ಕೇಳ್ತಾ ಇದ್ದೆ, ಕಾಲ್ ಕಟ್ಟಾಯ್ತಿತ್ತು. ಅಮ್ಮ ಹೇಳಿಮ್ಮ. ಅದಕ್ಕೆ ಕೇಳ್ಕೊಳ್ಳೋಣ ಅಂತೇಳಿ ನಾಳೆ ಮೈಸೂರು ಬರ್ತಿದ್ದಾರೆ ಅಂತ ಅಂದ್ರಲ್ಲ, ಕರ್ಕೊಂಡ್ ಬರೋಣ ಅಂತೇಳಿ. ಅಮ್ಮ ಖಂಡಿತವಾಗ್ಲಮ್ಮ, ನಾಳೆ ಮೈಸೂರಲ್ಲಿ ಬಲ್ಲಾಳ್ ಸರ್ಕಲ್ ಇದೆಯಲ್ಲಮ್ಮ, ಅದೆಲ್ಲರಿಗೂ ಗೊತ್ತೇ ಇದೆ, ಅದು ಹಾರ್ಟ್ ಆಫ್ ದ ಸಿಟಿ ಮೈಸೂರು ಅಂತಾನೆ ಹೇಳ್ಬೋದು. ಆ ಬಲ್ಲಾಳ್ ಸರ್ಕಲ್ ಹತ್ರ ಶ್ರೀರಾಮ್ ಮಂದಿರ ಇದೆ. ಶ್ರೀರಾಮ್ ಮಂದಿರದ ಎದುರುಗಡೆನೆ ನ್ಯೂ ಡಯಾಕೇರ್ ಅಂತ ಇದೆ, ಅಲ್ಲಿ ಸಿಗ್ತೀನಮ್ಮ. ಅಲ್ಲಿ ನೀವು ನೇರವಾಗಿ ಕಟ್ಕೊಂಡ್ ಬನ್ನಿ. ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಏನಿಲ್ಲಮ್ಮ, ಡೈರೆಕ್ಟ್ ಆಗಿ ಬನ್ನಿ. ಬಿಕಾಸ್ ನಾಳೆನೆ ನಿಮಗೆ ಕಾಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ನಾಳೆ ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡ್ರು ನಿದರ್ಶನ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಆಗಿತ್ತು, ಹೆಂಗ್ ವಾಸಿ ಮಾಡ್ಕೊಂಡ್ರು ಅಂತ ನೀವು ಕೂಡ ನೋಡ್ಕೊಂಡ್ ಬನ್ನಿ. ಕೈ ಅರಿಚಿತ್ರ ಬಾಳ ಇದು. ಇಲ್ಲಿ ಸಿಂಧೂರ್ನವರಾಗ ತೋರಿಸಿದ್ರಿ, ಕಮ್ಮಿ ಆಗ್ಲಲ್ಲ. ಬಳ್ಳಾರಿಗೆ ತೋರಿಸಿದ್ರಿ, ಅವ್ರು ಆಪರೇಷನ್ ಮಾಡಿಸ್ಬೇಕಂದ್ರಿ. ಆಮೇಲೆ ಹುಬ್ಳಿಗೆ ಹೋದಾಗ ಅವರು ಆಪರೇಷನ್ ಮಾಡ್ಬೇಕಂದ್ರಿ. ಆಮೇಲೆ ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೋದ್ರೂ ಅವರು ಆಪರೇಷನ್ ಮಾಡ್ಬೇಕಂತ ಹೇಳಿದಾರೆ ಡಾಕ್ಟರ್. ಇವರು ಪರಿಚಿದ್ದಾರೆ, ನಮ್ಮ ಹುಡುಗ ಧಾರವಾಡಕ್ಕೆ ಬರ್ರಿ, ಆಯುರ್ವೇದಿಕ್ ಔಷಧ ಕೊಡ್ತು ಅಂತ ಹೇಳಿದ್ರು. 1 ತಿಂಗಳು ತಗಾರ್ರಿ, ಕಮ್ಮಿ ಆಗುತ್ತೆ ಅಂತಂದ್ರೆ 1 ತಿಂಗಳು ತಗೊಂಡಿವ್ರಿ. ಈಗ ಏನೋ ಒಂದು 12ನೇ ಭಾಗ ಕಮ್ಮಿ ಆಗೈತೆ, ಇನ್ನೂ ಒಂದು 4ನೇ ಭಾಗ ಐತ್ರಿ. ಅದಕ್ಕೆ ಮತ್ತೆ ಇಲ್ಲಿ ಜಗಳೂರ್ಗೆ ಬಂದಿವ್ರಿ. ಇಲ್ಲಿ ತೋರಿಸಿ ಅಂತ ಕಾಸಿ ಊರಿಗೆ ಹೋಗ್ಬೇಕಂತ ಈಗ ಅವ್ರು ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಅವರು ನಾವು ಒಕ್ಕಲ್ತನ ಮಾಡೋ ರೈತರ್ರಿ, ನಮಗೆ ನಡೆಯಂಗಿಲ್ಲ. ಆಪರೇಷನ್ ಮಾಡಿದ್ರ ನಮ್ ಕೇಳಿ ಆಯುರ್ವೇದಿಕ್ ಔಷಧ ತಗೊಂಡ್ರೆ ಆರಾಮಾಗೈತೆ. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಬಿಕಾಸ್ ಎಷ್ಟೊಂದ್ ಜನ ರೈತರ ಇರ್ತೀರಾ ಅಥವಾ ಇನ್ನೊಂದು ಏನೋ ವರ್ಕ್ ಮಾಡ್ತಾ ಇರ್ತೀರಾ, ರೈಟರ್ಸ್ ಆಗಿರ್ತೀರಾ, ಆ ಕೈಯೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಕೈಯೇ ಬಿದ್ದೋಯ್ತು ಅಂತ ಹೇಳಿದ್ರೆ ಜೀವನ ನಡೆಸೋದು ಹೆಂಗೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀರಾ. ಕೆಲವೊಂದ್ಸರಿ ಆಪರೇಷನ್ ಸಕ್ಸಸ್ ಆಯ್ತು, ಓಕೆ. ಆಪರೇಷನ್ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಲೈಫ್ ಟೈಮ್ ಸಫರ್ ಆಗ್ಬೇಕಾಗತ್ತೆ. ಎಷ್ಟೊಂದ್ ಜನ ಸಫರ್ ಆಗಿರೋ ನೀವು ನೋಡ್ತಾ ಇರ್ತೀರಾ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಒರಿಜಿನಲ್ ಅಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ನ್ಯಾಚುರಲ್, ಆರ್ಟಿಫಿಷಿಯಲ್ ಯಾವತ್ತು ಆರ್ಟಿಫಿಷಿಯಲ್ ಅಲ್ವಾ. ಸೊ ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಮತ್ತೊಂದ್ಸರಿ ತಿಳಿಸ್ಕೊಡ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಸಿಗ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ತಿಂಗಳಿಗೊಮ್ಮೆ ಮಾತ್ರ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ. ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ಮೈಸೂರು ಅಭ್ಯರ್ಥಿ ನಾನು ಅವಾಗಲೇ ಅಡ್ರೆಸ್ ತಿಳಿಸ್ಕೊಟ್ಟಿದ್ದೀನಿ. ಬಲ್ಲಾಳ್ ಸರ್ಕಲ್ ಅಲ್ಲಿ ಶ್ರೀರಾಮ್ ಮಂದಿರ ಇದೆ. ಶ್ರೀರಾಮ್ ಮಂದಿರದ ಎದುರುಗಡೆ ನ್ಯೂ ಡಯಾಕೇರ್ ಅಂತ ಇದೆ, ಅಲ್ಲಿ ಬಂದು ಭೇಟಿ ಆಗ್ಬೋದು. ಜೊತೆ ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ ದಿನ ಎಲ್ಲ ಜಗಳೂರಲ್ಲೇ ಇರ್ತೀನಿ. ಅದ್ರ ಜೊತೆಗೆ ಮುಂದಿನ ಶುಕ್ರವಾರ ಅಂದ್ರೆ 19ನೇ ತಾರೀಕು ಹಾಸನ್, ಅದ್ರ ಮುಂದಿನ ಶುಕ್ರವಾರ 3ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಭೇಟಿ ಆಗ್ಬೇಕು ಅಂತ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗ್ಬೋದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನೇರವಾಗಿ ನನ್ನೊಟ್ಟಿಗೆ ಮಾತಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ದೇಹದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಸರ್? ಏನ್ ಪ್ರಾಬ್ಲಮ್ ಆಗುತ್ತೆ ಸರ್? ಇನ್ನೊಂದ್ಸರಿ ಹೇಳಿ. ದೇಹದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಓಕೆ, ಏನೇನ್ ಪ್ರಾಬ್ಲಮ್ ಬರುತ್ತೆ ಸರ್? ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಈ ರೊಮಟಾಯ್ಡ್ ಸ್ಪೆಕ್ಟ್ರಮ್ ಏನ್ ಹೇಳ್ತೀವಲ್ವಾ, ಅಂದ್ರೆ ಅದು ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿಯಾಗಿ ಆಗ್ತಕ್ಕಂಥದ್ದು. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಅಂದ್ರೆ RA ಫ್ಯಾಕ್ಟರ್ ಇರುತ್ತಲ್ಲ, ಅದು ನೆಗೆಟಿವ್ ಬಂದಿರುತ್ತೆ. ಬಟ್
ಈ ಯೂರಿಕ್ ಆಸಿಡ್ ಏನಾದ್ರು ಜಾಸ್ತಿ ಆಗೋದ್ರಿಂದ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಅಂದ್ರೆ ಊತ ಬರೋದಾಗಿರುತ್ತೆ ಅಥವಾ ಕೆಲವೊಂದ್ಸರಿ ಏನೋ ಒಂಥರ ನೋವು ಆಗೋದು ಆತರ ಆಗ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತಲ್ಲ ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಆಬಗುಗ್ಗುಲು, ಗಂಧಕವಟಿ ಮತ್ತೆ ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಬೇಕಾಗಿಲ್ಲ. ಕೆಲವೊಂದ್ಸರಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಟೆನ್ಷನ್ ಮಾಡ್ಕೊಬಿಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ 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 ಅಮ್ಮ ಹೇಳಿಮ್ಮ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಹೇಳಿ ಏನ್ ಸಮಸ್ಯೆ ಇದೆ? ಕಿಡ್ನಿ ಸಮಸ್ಯೆ ಸರ್. ಕಿಡ್ನಿ ಸಮಸ್ಯೆ ಅಂದ್ರೆ ಏನಾಗಿದೆ? ಅಂದ್ರೆ ನಮ್ ಬ್ರದರ್ ಇರೋದು ಸರ್ ಕಿಡ್ನಿ ಸಮಸ್ಯೆ. ಕಿಡ್ನಿ ಫೇಲಿಯರ್ ಆಗಿದೆ ಅಂತಂದು ಹೇಳಿ ಆಪರೇಷನ್ ಆಯ್ತು ಸರ್ 6 ತಿಂಗಳ ಹಿಂದೆ. ಮತ್ತೆ ಕ್ರಿಯೇಟಿನ್ ಲೆವೆಲ್ ಮತ್ತೆ ಜಾಸ್ತಿ ಆಗ್ತಿದೆ ಸರ್. ಓಕೆ ಅಮ್ಮ. ಅಂದ್ರೆ ಈ ಕ್ರಿಯಾಟಿನಿನ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಕಿಡ್ನಿ ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ಕಿಡ್ನಿ ಫಂಕ್ಷನ್ ಕಮ್ಮಿ ಆಗುತ್ತೆ, ಕೆಲವೊಂದ್ಸರಿ ಸ್ಟ್ರಿಂಕ್ ಆಗ್ಬೋದು ಅಥವಾ ಕೆಲವೊಂದ್ಸರಿ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು. ಯಾಕಾಗತ್ತೆ ಅಂದ್ರೆ ಯಾವಾಗ ನೋವಿನ ಮಾತ್ರೆಗಳು ಯಾವಾಗ ಜಾಸ್ತಿ ತಿಂತಾ ಬರ್ತಾರೆ, ಕೆಮಿಕಲೈಸ್ಡ್ ಫುಡ್ ಯಾವಾಗ ತಿಂತಾ ಬರ್ತಾರಲ್ಲ ಅವಾಗ ಈ ರೀತಿ ಕಿಡ್ನಿ ಸಮಸ್ಯೆ ಆಗುತ್ತೆ. ಜೊತೆಗೆ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ, ಆಟೋ ಇಮ್ಯುನಿಟಿಯಿಂದನೂ ಈ ರೀತಿ ಕಿಡ್ನಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಷಡಂಗ ಪಾನೀಯ, ಗೋಕ್ಷಾದಿ ಕುಕ್ಕುಲು ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಡಯಾಲಿಸಿಸ್ ನ ನಾವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಮಗೆ ಯೂರಿನಲ್ಲಿ ನೊರೆ ಜಾಸ್ತಿ ಹೋಗ್ತದೆ, ನೊರೆ. ಓಕೆ, ಪ್ರೋಟೀನ್ ಜಾಸ್ತಿ ಹೋಗ್ತಾ ಇದೆ ಅಂತ ಅರ್ಥನಾ? ಹೌದು ಸರ್, ಹೌದು ಸರ್. ಓಕೆ, ಇವಾಗ ನೋಡಿ ಲೋಕಲ್ ಎಲ್ಲ ತೋರಿಸಿದ್ದೇನೆ ಯೂರಾಲಜಿಸ್ಟ್ ಹತ್ರ. ಅದೇನು ಇಲ್ಲ, ನೀರ್ ಕುಡೀರಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಟೆಸ್ಟ್ ಮಾಡುವಾಗ ಎಲ್ಲ ನಾರ್ಮಲ್ ಐತೆ, ಯೂರಿನ್ ಕಲ್ಚರ್ ಅದು ಇದೆಲ್ಲ ನಾರ್ಮಲ್ ಇದೆ. ಹೌದು, ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದು. ಬಿಕಾಸ್ ಏನು ಅಂತ ಹೇಳಿದ್ರೆ ನೋಡಿ, ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಬಿಟ್ರು. ಅಂದ್ರೆ ಅವ್ರ ಡಾಕ್ಟ್ರು ಏನೋ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ ಯೂರಿನ್ ಪಾಸ್ ಮಾಡ್ತಾ ಇರ್ತೀರಲ್ವಾ, ಅಲ್ಲಿ ಗುಳ್ಳೆಗಳ ತರ ನೊರೆಗಳ ತರ ಬಂತು ಅಂತ ಹೇಳಿದ್ರೆ ಅದು ನಿಮಗೆ ಯೂರಿನ್ ಅಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ರು. ಅಂದ್ರೆ ಇವಾಗ ಪಾಸಿಟಿವ್ ಹೇಳೋದಕ್ಕಿಂತ ನೆಗೆಟಿವ್ ಯಾರು ಹೇಳ್ತಾರಲ್ವಾ ಅದಕ್ಕೆ ಜಾಸ್ತಿ ಜನ ಮೊರೆ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ಬಿಕಾಸ್ ಇವಾಗ ನೀವು ಯೂರಿನ್ ಮಾಡುವಾಗ ಅಂದ್ರೆ ನೀವು ಕಮೋಡಲ್ ಏನಾದ್ರೂ ಯೂರಿನ್ ಪಾಸ್ ಮಾಡುವಾಗ ಅಲ್ಲಿ ಗುಳ್ಳೆಗಳು ಬರೋದು ಸರ್ವೇ ಸಾಮಾನ್ಯ. ಬಿಕಾಸ್ ನೀರ್ ಹಾಕಿ ಸಾಕು, ನೀರ್ ಹಾಕಿದ್ರು ಕೂಡ ಅಲ್ಲಿ ಗುಳ್ಳೆಗಳ ತರ ಬರುತ್ತೆ, ಆದ್ರೆ ನೊರೆ ತರ ಬರುತ್ತೆ. ಸೊ ಅದನ್ನ ನಾವು ಯೂರಿನ್ ಪ್ರೋಟೀನ್ ಯೂರಿಯಾ ಅಂತ ಹೇಳಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆತರ ಮಿಸ್ಕನ್ಸೆಪ್ಷನ್ಸ್ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ನೀವೆಲ್ಲದನ್ನೂ ನಂಬಕ್ ಹೋಗ್ಬೇಡಿ. ಕೆಲವೊಬ್ರು ಹೇಳ್ತಾರೆ ಜುನೇನ್ ಆಗಿರುತ್ತೆ, ಆ ಜುನೇನ್ ಹಿಟ್ಟಿನ ನಂಬಿ ಅಂತಾನೆ ಹೇಳ್ತಾ ನೋಡಿ. ಇವರೆಲ್ಲರೂ ಇದೇ ತರ ಎಲ್ಲರೂ ಟೆಸ್ಟ್ ಎಷ್ಟೊಂದ್ ಸರಿ ಪ್ರೋಟೀನ್ ಟೆಸ್ಟ್ ಮಾಡಿಸ್ಬಿಟ್ಟಿದ್ದಾರೆ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಮತ್ತೆ ಇದು ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟರ್ ಹೇಳಿದ್ರು ಕೂಡ ನಿಮ್ ನಂಬಿಕೆ ಇಲ್ಲ. ಅಂದ್ರೆ ಏನೋ ಮತ್ತೆ ಯೂರಿನಲ್ ಫ್ಲೋತ್ ಹೋಗ್ತಾ ಇದೆ ಅಥವಾ ಯೂರಿನಲ್ ಬಬಲ್ಸ್ ಬರ್ತಾ ಇದೆ. ಇದನ್ನೆಲ್ಲ ಒಂಥರ ಏನು ಯಾವ್ದನ್ನ ನಂಬಬೇಕು ಯಾವ್ದನ್ನ ನಂಬಾರ್ದು ಅನ್ನೋದನ್ನ ನೀವು ನೀಟಾಗಿ ತಿಳ್ಕೊಂಡು ಫಾಲೋ ಅಪ್ ಮಾಡ್ತಾ ಬನ್ನಿ. ನೋಡಿ ಈ ರೀತಿ ಎಷ್ಟೊಂದ್ ಜನ ಸಫರ್ ಆಗಿದ್ದಾರೆ. ಆ ವಿಡಿಯೋ ಯಾರ್ಯಾರು ನೋಡಿದಾರೋ ಆ ರೀತಿ ಅಂದ್ರೆ ನೋಡಿರೋ ಎಲ್ಲರೂ ಇದೇ ತರ ಸಫರ್ ಆಗಿದ್ದಾರೆ. ಮೆಂಟಲಿ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿರ್ತಾರೆ. ಅಯ್ಯೋ ನನಗೆ ಯೂರಿನಲ್ ಪ್ರೋಟೀನ್ ಹೋಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ಬಿಡುತ್ತೆ ಅಂತ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಒಂದ್ಸರಿ ಹಂಗೇನಾದ್ರು ನಿಮಗೆ ಡೌಟ್ ಇತ್ತು ಅಂದ್ರೆ ಪ್ರೋಟೀನ್ ಯೂರಿಯಾ ಟೆಸ್ಟ್ ಮಾಡಿಸಿ, ಅದ್ರಲ್ಲಿ ಏನಾದ್ರು ಪಾಸಿಟಿವ್ ಇತ್ತು ಅಂದ್ರೆ ಮಾತ್ರ ಟೆನ್ಷನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ನೀವು ಇನ್ನೂ ಬೇಕಾದ್ರೆ ಒಂದ್ಸರಿ ಟೆಸ್ಟ್ ಮಾಡಿ ಹೋಗ್ಬಿಟ್ಟು ನಿಮ್ ಕಮೋಡಲ್ಲಿ ಹೋಗ್ಬಿಟ್ಟು ಜೋರಾಗಿ ನೀರ್ ಹಾಕಿ ಅಲ್ಲಿ ಗುಳ್ಳೆಗಳು ತರ ಬರುತ್ತೆ, ಅದಕ್ಕೂ ಪ್ರೋಟೀನ್ ಇದೆಯಾ ಅಂತ ನಿಮಗೆ ಒಂಥರ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನನಗೆ ಮಂಡಿ ಚಿಪ್ಪು ನೋವು ಸರ್. ಓಕೆ, ಅದು ಸ್ವರ್ಶ ಹಾಸ್ಪಿಟಲ್ ಅಲ್ಲಿ ಒಂದ್ಸಲಿ ಆಯಿಲ್ ತೆಗೆದ್ರು. ಓಕೆ, ಮಂಡಿದು. ಇದು ನೀವು ನೇರವಾಗಿ ಮಾತಾಡಿ. ಆಮೇಲೆ ಈಗ ಒಂದು ಕಾಲಿನ ಮಾತ್ರ ಆತರ ತೆಗ್ದಿದ್ದು ಆಯಿಲ್. ಓಕೆ, ಆಮೇಲೆ ಈಗ ಎಂತ ಸರ್ ಗಂಟೆಲ್ಲ ಒಂದ್ ಸ್ವಲ್ಪ ಊದಿದೆ ಕೆಳಗಡೆದು. ಓಕೆ, ಆಮೇಲೆ ಕಾಲು ಸಿಕ್ಕಾಪಟ್ಟೆ ನೋವು ಸರ್.
ಓಕೆ ಓಕೆ. ಎಷ್ಟು ವರ್ಷ ನಿಮ್ಗೆ ಇವಾಗ? ನನಗೆ 43 ವರ್ಷ ಸರ್. ಓಕೆ, ಅದ್ ನೋಡಿ, ಅದಕ್ಕೆ ಸೈನೋವೈಟಿಸ್ ಅಂತ ಕರಿತೀವಿ. ಅಲ್ಲಿ ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವಲ್ ಫ್ಲೂಯಿಡ್ ಅಲ್ಲಿ ಇನ್ಫ್ಲಮೇಷನ್ ಆಗ್ಬಿಟ್ಟು ಅಲ್ಲಿ ಏನೋ ಊತ ಬರೋದು, ಕಾಲೆಲ್ಲ ನೋವಾಗೋದು ಆಗ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಏನು ಆಯಿಲ್ ಏನು ತೆಗಿಯೋದು ಅದೇನು ಬೇಕಾಗಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ ನಾವು ಕಮ್ಮಿ ಮಾಡ್ತಾ ಬಂದ್ರೆ ಇದು ಏನೋ ಊತನೂ ಕಮ್ಮಿ ಆಗುತ್ತೆ, ಜೊತೆಗೆ ಆ ಕಾಲ್ ನೋವು ಕೂಡ ಕಮ್ಮಿ ಆಗುತ್ತೆ, ಡಿಸೀಸ್ ಕೂಡ ಕಂಪ್ಲೀಟ್ ವಾಸಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಡಾಕ್ಟ್ರೆ ಅಂದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು. ವಿರೇಚನ ಟ್ರೀಟ್ಮೆಂಟ್ ಅಂದ್ರೆ ನಾನು ಅವಾಗ ತಿಳಿಸ್ಕೊಟ್ಟಿದ್ದೀನಿ, ಇನ್ನೊಂದ್ಸರಿ ಒಂದು ಕ್ಲಾರಿಟಿ ಅಂದ್ರೆ ಬೇಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದರಲ್ಲಿ ಏನೋ ವಿರೇಚನ ಅಂತ ಹೇಳಿದ್ರೆ ಅದು 8 ದಿವಸ ಟ್ರೀಟ್ಮೆಂಟ್. ಆ 8 ದಿವಸ ಟ್ರೀಟ್ಮೆಂಟ್ ಅಲ್ಲಿ ಮುಂಚೆ ಎಲ್ಲ ಹಾಸ್ಪಿಟಲ್ ಬರಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇತ್ತು. ಆದ್ರೆ ಇವಾಗ ಏನು ಅವಶ್ಯಕತೆ ಇಲ್ಲ. ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ, ಅದ್ ಮೆಡಿಸಿನ್ಸ್ ಎಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಮನೇಲೆ ಕೊಟ್ಟಿರ್ತೀವಿ. ನೀವು ಸಿಂಪಲ್ ಅದನ್ನೇ ಮನೇಲೆ ಮಾಡ್ಕೋಬಹುದು. 1, 2, 3, 4 ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಟ್ಟು ಕರಗಿಸ್ಕೊಳ್ತೀರಾ. ಅವಾಗ ಆ ಮೆಡಿಕೇಟೆಡ್ ಘೃತ ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7ನೇ ದಿವಸ ಇದ್ರಲ್ಲೊಂದು ಆಯಿಲ್ ಇರುತ್ತೆ. ಆಯಿಲ್ ನ ತಲೆಯಿಂದ ಕಾಲರ್ಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು. ಆಮೇಲೆ 1 ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದು ರೊಗ್ಗೊಚ್ಕೊಂಡು ಕೂತ್ಕೋಬೇಕು. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಳಕ್ ಬರುತ್ತೆ. ಲಾಸ್ಟ್ನೇ ದಿವಸ 1-2 ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬನ್ನಿ. ಅವಾಗ ಲೂಸ್ ಮೋಷನ್ ಆಗುತ್ತೆ. 5 ಸರಿ, 10 ಸರಿ, 15 ಸರಿ, 20 ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಸರಿ ಆದ್ರೂ ಒಳ್ಳೇದೇ. ಯಾಕೆಂದ್ರೆ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಡಿಸೀಸ್ ಕಂಪ್ಲೀಟ್ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾವುದೇ ತರ ಕಾಯಿಲೆ ಇದ್ರೂ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಡಿಸೀಸ್ ಕೂಡ ಬರಲ್ಲ, ಬಂದಿದ್ದು ಕೂಡ ವಾಸಿ ಆಗುತ್ತೆ. ಅದಕ್ಕೆ ಯಾರೇ ಆಗಿರ್ಲಿ 1-3 ವರ್ಷಕ್ಕೊಂದ್ಸರಿ ಏನು ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ನಾವು. ಈ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಆಗಿತ್ತು ಅಂತ ಹೇಳಿದ್ರೆ ಏನ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಒಬ್ಬೊಬ್ರು ಹೇಳ್ತಾರೆ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡ್ರೆ ಕತ್ತಿಗೆ ಅನುಕೂಲ ಆಗುತ್ತೆ ಅಂತ. ಕೆಲವೊಬ್ರು ಹೇಳ್ತಾರೆ ಪಿಲ್ಲೋ ತೆಗೆದ್ಬಿಡಿ, ಅಂದ್ರೆ ತೆಲ್ದಿಂಬ್ ಇರುತ್ತಲ್ವ, ತೆಲ್ದಿಂಬ್ನ ತೆಗೆದಿಟ್ಟು ಮಲಗಿ, ಅಥವಾ ಏನೋ ಒಂದು ಚಾಪೆ ಮೇಲೆ ಮಲಗಿ, ಅಥವಾ ನೆಲದ ಮೇಲೆ ಮಲಗಿ, ಒಂದು ಬೆಡ್ಶೀಟ್ ಹಾಕೊಂಡು ಮಲಗಿ, ಈ ತರ ಎಲ್ಲ ಹೇಳ್ತಾ ಇರ್ತಾರಲ್ವಾ. ಸೊ ಅದನ್ನ ಯಾವ ರೀತಿ ಎಲ್ಲದನ್ನೂ ಫಾಲೋ ಅಪ್ ಮಾಡಕ್ಕಾಗಲ್ಲ. ಬಿಕಾಸ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಇವನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಕೆಲವೊಬ್ಬರಿಗೆ ನೋವು ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ನಾನು ಹೇಳೋದಿಷ್ಟೇ, ನೀವು ಪಿಲ್ಲೋ ಮೇಲೆ ಇಟ್ಕೊಂಡು ತಲೆ ಇಟ್ಕೊಂಡು ಮಲಗಿದ್ರೆ ನಿಮ್ ನೋವು ಕಮ್ಮಿ ಆಗುತ್ತೆ ಅಂದ್ರೆ ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಳಿ. ನೆಲದ ಮೇಲೆ ಕಮ್ಮಿ ಆಗುತ್ತೆ ಅಂದ್ರೆ ನೆಲದ ಮೇಲೆ ಮಲ್ಕೊಳ್ಳಿ. ಅಥವಾ ಬೆಡ್ ಅಲ್ಲಿ ಮಲಗಿತ್ತು ನಿಮಗೆ ಏನೋ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಬೆಡ್ ಅಲ್ಲಿ ಮಲಗಿ. ಯಾವ್ದನ್ನ ಜನರಲೈಸ್ ಮಾಡಬೇಡಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ತುಂಬಾ ಜನ ಟ್ರೈ ಮಾಡ್ತಾ ಇರ್ತೀರಾ, ಆದ್ರೆ ಕಾಲ್ ಸಿಕ್ಕಿರಲ್ಲ. ಕೆಳಗಡೆ ನಂಬರ್ ಬರ್ತಾ ಇದ್ದೀರಾ, ಆ ನಂಬರ್ ಸಡನ್ ಆಗಿ ಇವಾಗ ಕಾರ್ಯಕ್ರಮ ಮುಗ್ದೋಗುತ್ತಲ್ಲ, ನೀವು ಫೋಟೋ ತಗೊಂಡು ಅಂದ್ರೆ ಟಿವಿ ಮೇಲೆ ಏನ್ ಬರ್ತಾ ಇದೆಯಲ್ಲ ಅದ್ ಫೋಟೋ ತಗೊಂಡು ಇಟ್ಕೊಳ್ಳಿ. ಆ ನಂಬರ್ ಕಾರ್ಯಕ್ರಮ ಮುಗ್ದಾದ ನಂತರ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಜೊತೆಗೆ ಈ ಕಾರ್ಯಕ್ರಮ ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಆಗ್ತಾ ಇರುತ್ತೆ. ನೀವು ಕೂಡ ಅದ್ರ ಸದುಪಯೋಗ ಪಡ್ಕೋಬಹುದು. ನೀವು ಕೂಡ ಫ್ರೆಂಡ್ಸ್ಗೆಲ್ಲ ಹೇಳಿ, ಅದಕ್ಕೆ ಎಷ್ಟೊಂದು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ಅವನ್ನೆಲ್ಲ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ, ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಖುಷಿಯಾಗಿರ್ಬೇಕು ಅಂತ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ಕಾರ.